ಒಂದು ಕತೆ ಹೇಳ್ತೀನಿ, ಕೇಳ್ತೀರಾ? ಇದುವರೆಗೂ ನೀವು ಕೇಳದೇ ಇರೋ ಅಂತ ಕತೆ. ಬೆಟ್ಟಗಳಿಗೆ ಜೀವ ಇದೆ ಅಂತ ಹೇಳ್ತಾರೆ. ಅದು ಉಸಿರಾಡ್ತಿರೋದು ಬೆಟ್ಟದಲ್ಲಿರೋ ಜೀವಿಗಳ ಮುಖಾಂತರ. ಈ ಮರಗಳು, ಗಿಡಗಳು, ಹೂವುಗಳು. ಆದ್ರೆ ಅದೇ ಬೆಟ್ಟ ಕರುಣೆ ಇಲ್ಲದ್ದು. ಅದಕ್ಕೇನ್ ಬೇಕೋ ಅದನ್ನ ಪಡೆಯುತ್ತೆ, ವಾಪಸ್ ಯಾವುದು ಕೊಡಲ್ಲ. ಅದಾಗದೇನು ಕೊಡಲ್ಲ. ಅದ್ರ ಕೈಯಿಂದ ಏನಾದ್ರೂ ತಪ್ಪಿಸ್ಕೊಂಡ್ರೆ ಮಾತ್ರ ಸಿಗುತ್ತೆ. ಆದ್ರೆ ಯಾಕಪ್ಪ? ಬಹಳ ಕಾಲಗಳ ಹಿಂದೆ ಒಳ್ಳೆಯದಕ್ಕೂ ಮತ್ತು ಕೆಟ್ಟದ್ದಕ್ಕೂ ಗಲಾಟೆ ಆಯ್ತು. ಒಳ್ಳೆ ಶಕ್ತಿ ಸೋತೋಯ್ತು, ದಕ್ಷಿಣ ದಿಕ್ಕಿನ ಸಮುದ್ರದ ಕಡೆ ಹೋಯ್ತು. ಆ ದುಷ್ಟ ಶಕ್ತಿ ಈ ಬೆಟ್ಟದಲ್ಲಿ ಬಚ್ಚಿಟ್ಕೊಂಡಿದೆ, ಈಗಲೂ ಅಲ್ಲೇ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಹೊರಗಿನ ದೇಶದವರು ಇಲ್ಲಿರೋ ಶಕ್ತಿ 1842ರಲ್ಲಿ ಬಂದಿದೆ ಅಂತ ನಂಬ್ಕೊಂಡಿದ್ದಾರೆ. ಅವರ ಲೆಕ್ಕಾಚಾರ ತಪ್ಪು. ಅವರು ಬರೋ ಮುಂಚೆನೇ ಈ ದುಷ್ಟಶಕ್ತಿ ಇಲ್ಲಿಗೆ ಬಂದಿದೆ. ಆದರೆ ಬಹಳ ವರ್ಷಗಳಿಂದ ಆ ದುಷ್ಟಶಕ್ತಿ ಶಾಂತವಾಗಿತ್ತು, ಈ ಬೆಟ್ಟಗಳಲ್ಲಿ ಅವಿತು ಕುಳಿತಿತ್ತು. ಸ್ವಲ್ಪ ದೂರನೇ. ತುಂಬ ಚಳಿ ಆಗ್ತಿದೆ ಅಲ್ಲ? ನಾವು ಬಂದ್ಬಿಟ್ವಿ. ಕ್ಯಾಂಪಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ನಿಮ್ಮಿಬ್ಬರಿಂದಾನೇ ನಾನು ಇಷ್ಟು ದೂರ ಬಂದಿರೋದು. ನಾವಿಲ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಈ ಜಾಗ ಯಾಕೋ ಸರಿ ಇಲ್ಲ. ನಾವು ತಂದಿರೋ ಊಟ ಸಾಕಾಗುತ್ತೆ ಅನಿಸುತ್ತೆ. ಜೇಕಬ್, ಎಲಿಜಬೆತ್, ಹ್ಯಾರಿಯಟ್, ಇಲ್ಲೇನ್ ನಡೀತು? ವಿಲಿಯಂ, ಏನ್ ಮಾಡ್ತಾ ಇದ್ಯಾ?
ನಿಜವಾಗ್ಲೂ ಈ ಬ್ಯಾಡ್ಜ್ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಅಲ್ವಾ? ನಿಮ್ ಬ್ಯಾಡ್ಜ್ ಕೂಡ ಇದೇ ತರ ಇತ್ತಾ? ಓ ಅದೂನಾ? ಅದಿದ್ರೆ ಬಿಲ್ಡಿಂಗ್ ಒಳಗೆ ಬಿಡ್ತಾನೆ. ಅದಾದ್ಮೇಲೆ ದೊಡ್ಡದಾಗೇನಿಲ್ಲ, ಇದನ್ನ ಇಟ್ಕೊಂಡೆ ಹೈಯರ್ ಎಜುಕೇಷನ್ಗೋಸ್ಕರ ಎಜುಕೇಷನ್ ಲೋನ್ ತಗೊಂಡೆ. ಅದು 7 ವರ್ಷ. ವಾವ್, 7 ವರ್ಷನಾ? ನಾನ್ 2 ವರ್ಷನೇ ಹೋಗಿದ್ದು, ಆದ್ರೆ ನಮ್ಮಿಬ್ರಿಗೂ ಒಂದೇ ರೀತಿ ಬ್ಯಾಡ್ಜ್ ಕೊಟ್ಟಿದ್ದಾರೆ. ಸ್ಟಾಫ್ ಬ್ರೈಟ್ ನನಗೆ 90 ದಿನಕ್ಕೆ ಕೊಟ್ಟಿದ್ದಾರೆ ಗೊತ್ತಾ? ನಿನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕಾ ಬೇಡವಾ ಅಂತ ನೋಡೋದಕ್ಕೆ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಜಗತ್ತಲ್ಲಿ ಯಾವಾಗ ಯಾವುದು ತಲೆ ಕೆಳಗಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ನೋಡೋಣ, ನೀನು ಇರ್ತೀಯ ಅಂತ ಅನ್ಕೊಂಡಿದ್ದೀನಿ. ಈ ತರ ಬರ್ಗರ್ ತಿನ್ನೋದ್ ಬಿಟ್ಟು ಏನಾದ್ರೂ ಹೆಲ್ತಿಯಾಗಿ ತಿನ್ಬೋದಲ್ವಾ? ಹಾಗೆ ತಿಂದರೆ ನನಗೆ ಕೊಲೆಸ್ಟ್ರಾಲು ಕರಗುತ್ತೆ. ಆದರೆ ನಾನು ಮನುಷ್ಯನಮ್ಮ, ಕುರಿ ಮರಿಯಲ್ಲ. ಆಗಾಗ ನನಗೆ ಈ ಥರ ರುಚಿಯಾಗಿ ತಿಂದ್ರೇ ಇಷ್ಟ ಆಗೋದು. ಮನುಷ್ಯ ಅಂದಮೇಲೆ ಫುಡ್ಡು ಚೈನೀಸ್ ಎಲ್ಲ ತಿನ್ಬೇಕಲ್ವಾ? ಅದು ಓಕೆ, ಆದ್ರೆ ನಂಗೆ ಯೋಗಟ್ ಅಂದ್ರೆ ಇಷ್ಟ. ಇತರ ಪ್ರಾಣಿಗಳನ್ನ ಕೊಂದು ತಿನ್ನಕ್ ನಂಗೆ ಇಷ್ಟ ಇಲ್ಲ. ಹಾಗಾದರೆ ನಮ್ಗೆ ಯಾಕೆ ಹಲ್ಗಳಿವೆ? ಹೌದಾ? ಹಾಗಾದ್ರೆ ನಿಮ್ಮ ಅಲ್ಲಿಂದ ಒಂದು ಜಿಂಕೆನ ಬೇಟೆ ಆಡಿ ತಿನ್ನಿ ನೋಡೋಣ. ಅದರ ಅವಶ್ಯಕತೆ ಇಲ್ಲ, ನಾವು ಬೆಳೆದಿದ್ದೀವಿ. ಈ ಟೂಲ್ಸ್ ಇದೆಯಲ್ಲ. ಚೆನ್ನಾಗಿ ಮಾತಾಡ್ತೀರಾ. ಸರಿ, ಈ ಟಿಶ್ಯೂನ ತಗೊಂಡು ಈ ರೀತಿ ಒರೆಸ್ಕೋಬಹುದಲ್ವಾ? ಈ ಕುದಿಯೋ ನೀರು ಮಲ್ಗಿರುತ್ತೆ ಅಂತ ಅನ್ಕೊಂಡೆ. ಹಾ ಹೌದು, ಹಾಗೆ ಇತ್ತು. ಈಗ ಎದ್ದಿದೆ. ಇಲ್ಲೊಂದು ಎಕ್ಸ್ಪ್ಲೋಸಿವ್ ಕ್ಯಾಲ್ಟಾ ಬರೋದಕ್ಕೆ ಅವಕಾಶ ಇದೆ ಅನ್ಕೋತೀನಿ. ಕ್ಯಾಲ್ಡೇರಾನಾ? ಅದೊಂದು ಲ್ಯಾಟಿನ್ ಪದ, ಕಲ್ಟೇರಿಯಾ, ಅತಿಯಾದ ಅಗ್ನಿ ಅಂತ ಅರ್ಥ. ಅದನ್ನ ಇಂಗ್ಲಿಷ್ನಲ್ಲಿ ಕಾಲ್ಡರನ್ನೋ ಅಂತಾನೂ ಕರೀತಾರೆ. ಇದು ಬೇರೆನಾ? ಒಳಗೇನಿದೆ? ಇಲ್ಲಿ ಬ್ರೈಲೈಟ್, ಟಫ್ ಮತ್ತೆ ಕರಿಕಲ್ಲಿದೆ. ಇಷ್ಟೊಂದಿದ್ಯಾ? ಒಳಗಿರುವಂತ ಗ್ಯಾಸಲ್ಲಿ ಹೈ ಪ್ರೆಷರ್ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಹೌದು, ಮ್ಯಾಗ್ಮಾ ಜೋರಾಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಅದರಿಂದ ನಿಮ್ಗೆ ಬೇಕಾಗಿರೋ ವಸ್ತುಗಳನ್ನ ಮತ್ತು ಮೆಡಿಸಿನ್ಗಳನ್ನ ಜೋಪಾನವಾಗಿ ತಗೊಳ್ಳಿ. ಮತ್ತೆ ಗ್ಯಾಸ್ ಲೈನ ಶಟ್ ಡೌನ್ ಮಾಡಿ. ಮುಂದಿನ ವಾರ ಈ ಬೆಟ್ಟ ಯಾವಾಗ ಬೇಕಾದರೂ ಸಿಡಿಬಹುದು. ಎಚ್ಚರಿಕೆಯಿಂದಿರಿ. ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ಟೆಸ್ಟ್ ಅಲ್ಲ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಚಾನೆಲ್ನ ನೋಡ್ತಾನೆ ಇರಿ. ಈಗ ಮತ್ತೆ ನಾವು ಚಾನೆಲ್ ಪ್ರೋಗ್ರಾಮ್ಸ್ನ ಮುಂದುವರಿಸ್ತಾ ಇದ್ದೀವಿ. ಹಾಯ್ ಮಿಂಡಿ, ಚೆನ್ನಾಗಿದ್ಯಾ? ಯಾ, ನಾನು ನನ್ನ ಥಿಂಗ್ಸ್ಗಳನ್ನ ಪ್ಯಾಕ್ ಮಾಡ್ತಿದ್ದೆ. ಒಂದು ಜಾಗ ಬಿಟ್ಟು ಹೋಗೋದು ಅಷ್ಟು ಸುಲಭ ಅಲ್ಲ ಅಂತ ನಂಗೆ ಗೊತ್ತು. ಇದೇನು ವಸ್ತುಗಳೇ ಅಲ್ವಾ, ಆದರೆ ಎಲ್ಲದನ್ನೂ ಹಾಗೆ ಅನ್ಕೊಳಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಇದನ್ನ ನೋಡ್ದಾ? ಓ ಹೇ ಗೋ ಮೌಂಟನಿಯರ್ಸ್. ಕ್ಲಾಸ್ ಆಫ್ 9. ಅದನ್ನ ಹೇಳ್ಬೇಡ, ನಮ್ಗೆ ವಯಸ್ಸಾಗಿದೆ ಅಂತ ಗೊತ್ತಾಗೋಗುತ್ತೆ. ಕೊಡು, ಅದನ್ನು ನಾನು ಇಡ್ತೀನಿ. ಥ್ಯಾಂಕ್ಸ್ ಮೈಕ್. ನೀನು ನಿನ್ನ ಫ್ಯಾಮಿಲಿನ ಊರ್ ಬಿಟ್ಟು ಕಳಿಸ್ಬಿಟ್ಯಾ? ಅದು ರೀಟಾ ಯಾವಾಗಲೂ ನನ್ನ ಬಿಟ್ಟು ಹೊಟ್ಟೋದ್ಲು. ಅವಳಿಗೆ ವಾಲ್ಕೆನೋ ವಾರ್ನಿಂಗ್ ಎಲ್ಲ ಬೇಕಾಗಿಲ್ಲ. ಐ ಆಮ್ ಸಾರಿ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡು, ಅವಳು ಡಿಲಾನು ಸೇಫ್ ಆಗಿದ್ದಾರೆ. ಹೌದಾ? ಅದು ಸರಿ, ಕೊಟ್ಟಿರೋ ವಾರ್ನಿಂಗ್ ನೀನು ಕೇಳಿಸ್ಕೊಂಡಿದ್ಯಲ್ಲ. ಬ್ರೆನ್ ಮಾತ್ರ ಅರ್ಥ ಮಾಡ್ಕೊಡ್ತಿಲ್ಲ. ನಮ್ಮಪ್ಪ ಯಾವಾಗ್ಲೂ ಹಂಗೆ. ಮಿಂಡಿ, ಲಾಸ್ಟ್ ಟೈಮ್ ಮೌಂಟ್ ಸೇಂಟ್ ಎಲೆಂಡ್ಸ್ ಬ್ಲಾಸ್ಟ್ ಆದಾಗ 57 ಜನ ಸತ್ತೋದ್ರು. ಅದರಲ್ಲಿ ತುಂಬಾ ಜನ ಜಾಗನ ಖಾಲಿ ಮಾಡಲ್ಲ ಅಂತ ಹೇಳಿದವ್ರೆ. ನನಗೂ ಸಹಾಯ ಮಾಡಕ್ ಇಷ್ಟನೇ, ಆದ್ರೆ ನಮ್ಮಪ್ಪ ನನ್ನ ಮಗಳಿಗಿನ ಅಧ್ವಾನ. ನನ್ನ ಮಗಳಾದ್ರೂ ನಾನು ಹೇಳೋ ಮಾತನ್ನು ಒಂದೊಂದ್ಸಲ ಕೇಳ್ತಾಳೆ. ಯಾವತ್ತಾದ್ರೂ ಅಷ್ಟೇ. ಸರಿ ಸರಿ, ನನಗೆ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡಿ ಅರ್ಥ ಮಾಡಿಸ್ಬೋದಲ್ಲ. ಅವ್ರು ಹೋಗ್ದೇನೆ ಇದ್ರೆ ಅವ್ರನ್ನ ಕಾಪಾಡೋದಕ್ಕೆ ಬರೋ ರಿಸ್ಕಿ ಆಪರೇಷನ್ ತಪ್ಪುತ್ತಲ್ವಾ? ನಡೀದೇ ಇರೋ ವಿಷಯನ ನೀನ್ ನನ್ನ ಕೈಲಿ ಮಾಡಕ್ ಹೇಳ್ತೀಯ. ಅವ್ರ ಮನ್ಸನ್ ಬದಲಾಯಿಸೋದು ನಡೀದೇ ಇರೋ ವಿಷಯ. ಯಾರೇ ಹೇಳಿದ್ರು ಕೇಳಲ್ಲ. ಪ್ರಯತ್ನ ಮಾಡಿ ನೋಡು. ನಾನ್ ಮಾತಾಡಿ ನೋಡ್ದೆ, ಅವ್ರು ಕೇಳಿಸ್ಕೊಳ್ಳೇ ಇಲ್ಲ. ನೀನ್ ಅವ್ರ ಮಗಳಲ್ವಾ, ಹೇಳ್ ನೋಡು. ಯಾರವ್ರ? ಈ 10 ವರ್ಷದಲ್ಲಿ ಒಂದು ಸಲ ನನಗೆ ಕಾಲ್ ಕೂಡ ಮಾಡಿಲ್ಲ. ಹಾಗಾದ್ರೆ ನೇರವಾಗಿ ಅವ್ರ ಮನೆಗೆ ಹೋಗಿ ಮಾತಾಡು. ಸರಿ, ನೋಡ್ತೀನಿ.
ಥ್ಯಾಂಕ್ಸ್ ಮಿಂಡಿ. ಕೊಡು, ಅದು ನಾನೇ ತಗೊಂಬರ್ತೀನಿ. ಥ್ಯಾಂಕ್ಸ್. ನಾನು ಸುರಕ್ಷಿತವಾಗಿದ್ದೀನೋ ಇಲ್ವೋ ಅಂತ ನೋಡೋದಕ್ಕೆ ನೀನು ಬಂದಿದ್ಯಾ, ಆದರೆ ಇದಕ್ಕಿಂತ ಮುಖ್ಯವಾದ ಕೆಲಸ ನಿನಗೆ ತುಂಬ ಇರುತ್ತೆ. ಡಿಪಾರ್ಟ್ಮೆಂಟ್ ಹೆಡ್ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ, ಅವ್ರು ನೋಡ್ಕೋತಾರೆ. ನೀನು ನಿಮ್ಮ ತಂದೆನೇ ನನ್ನ ಕೊನೆ ಸ್ಟಾಪ್, ಗೊತ್ತಾ? ನಿಮ್ಮ ತಂದೆ ಕಾವಲಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ನೋಡ್ಕೊಳ್ತೀನಿ. ಇವಳು ಯಾಕೆ ಇಲ್ಲಿಗೆ? ಏನಿದು? ಸಾರಿ, ಲೇಟ್ ಆಗೋಯ್ತು. ನಿಮಗ್ ಗೊತ್ತಲ್ವಾ ಈ ಕಾರು 60 ಸ್ಪೀಡ್ ಮೇಲೆ ಹೋಗಲ್ಲ ಅಂತ. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಿನಗೆ ಹೆಲ್ಪ್ ಮಾಡಕ್ ಬಂದೆ. ನೀನ್ ಯಾರೆಲ್ಲಿ ಬರಕ್ ಹೇಳಿದ್ದು? ಇಲ್ಲ ಅಪಾಯ ಅಂತ ಗೊತ್ತಿದ್ದು ಕಾರ್ ತಗೊಂಡ್ ಬಂದಿದ್ಯಾ? ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಬ್ಲೂ ಬೆಡಿಗಿನ ಏನ್ ಅಪಾಯ ಅಲ್ಲ ಬಿಡು. ಅದು ಪಾಪಮ್ಮ. ಒಂದ್ ವೇಳೆ ನೀನು ಔಟ್ ಸ್ಕೂಲ್ಗಿನ ಸ್ಟೇಟ್ ಸ್ಕೂಲಲ್ಲಿ ದುಡ್ಡು ಹಾಕಿದ್ರೆ 1ಕ್ಕೆ 2 ಕಾರ್ ಬಂದಿರೋದು. ನಿಜಾನೇ, ಆದ್ರೆ ಅವನ್ನ ಮರೆಯೋದಕ್ ಆಗಲ್ಲ ಅಲ್ವಾ? ಅಷ್ಟೇ ಅಲ್ಲ, ಇವಳಿಂದ ನನಗೆ ಕಾಸು ಮಿಕ್ಕತ್ತೆ ಸ್ಪೀಡಿಂಗ್ ಟಿಕೆಟ್ ಅಲ್ಲಿ, ಅಲ್ವಾ ಶರೀಫ್? ಇವಳು ಹೇಳ್ತಿರೋದು ಕರೆಕ್ಟೇ. ನೀನ್ ಯಾರ ಕಡೆ ಮಾತಾಡ್ತಿದ್ಯಾ? ರೈನ್ ಬಾ, ಇಲ್ಲಿ ಅಪ್ಪ ಅಮ್ಮ ಇದಾರೆ, ಮಾತಾಡ್ ಬಾ. ನೈಸ್ ಟು ಮೀಟ್ ಯು. ನೀನೇ ಆ ಕಾಮಿಕ್ ಕಲೆಕ್ಟ್ರಾ? ನಿನ್ ಬಗ್ಗೆ ತುಂಬಾನೇ ಹೇಳಿದಳು ಇವಳು. ಜನರಲ್ ಆಗಿ ಯಾರಾದ್ರೂ ನನ್ನ ಬಗ್ಗೆ ಹಂಗೆ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ, ಆದ್ರೆ ಅದು ನಿಜಾನೇ. ಹಾಡಿ ಇಲ್ಬಾ. ಹೌಡಿ. ನನ್ನ ಈ ಊರಲ್ಲಿ ಶರೀಫ್ ಅಂತ ಕರೀತಾರೆ. ನಂದೊಂದು ಅಡ್ವೈಸ್ ಇದೆ, ಕೇಳ್ತೀಯ ನೀನು? ಹೇಳಿ. ಹೌಡಿ ಅಂತ ಹೇಳ್ಬೇಡ. ಇನ್ನೊಂದು, ಇವರಿಬ್ರ ಹತ್ರ ಹುಷಾರಾಗಿರು. ಇವರಿಬ್ರು ಬಹಳ ಡೇಂಜರು. ಗರ್ಲ್ಸ್, ಜಾಗ ಖಾಲಿ ಮಾಡಿ. ಬೆಟ್ಟ ಯಾವಾಗ ಸಿಡಿಯುತ್ತೆ ಅಂತ ಗೊತ್ತಿಲ್ಲ. ನಾನು ನಿನಗೂ ಸೇರ್ಸಿನೇ ಹೇಳಿದ್ದು, ಗೊತ್ತಾಯ್ತಾ? ತಾತ ಹತ್ರ ಮಾತಾಡೋದಕ್ ಶುರು ಮಾಡ್ಬಿಟ್ರಾ? ಮತ್ತೆ ಹೇಳ್ತಾ ಇದ್ದೀನಿ, ಮುಂದಿನ ವಾರದಲ್ಲಿ ಆ ಬೆಟ್ಟ ಯಾವಾಗ ಬೇಕಾದ್ರೂ ಸಿಡಿಬಹುದು. ಎಲ್ಲ ಜನರು ಆದಷ್ಟು ಬೇಗ ಈ ಜಾಗವನ್ನು ಬಿಡಬೇಕಾಗಿ ಎಚ್ಚರಿಸ್ತಾ ಇದ್ದೀವಿ. ಈ ಫೆಡರಲ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಫೀಮಾ ಅವರೇ ಇದನ್ನೆಲ್ಲ ನೋಡ್ಕೊತಾ ಇದ್ದಾರೆ. ಬೇಕಾದ ಮಾಹಿತಿಗಾಗಿ ಲೋಕಲ್ ಆಫೀಸರ್ಗೆ ಕರೆ ಮಾಡಿ. ಲೂ ಕಮಾಂಡ್. ಹೇಳು. ಹೇಗಿದೆ ಸಿಚುಯೇಷನ್? ಇದೆ ಅವಾಗವಾಗ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಹಂಗಂತ ಎಲ್ಲ ಸಿನಿಮಾದಲ್ಲಿ ಆದಂಗೆ ಆಗುತ್ತೆ ಅಂತ ಅನ್ಕೋಬೇಡಿ. ಇಲ್ಲೆಲ್ಲ ಶಾಂತವಾಗೇ ಇರುತ್ತೆ. ಹಾ ಹೌದು, ಎಲ್ಲ ನಿಮಗೆ ತಾನೇ ಗೊತ್ತಿರೋದು. ಎಷ್ಟು ವರ್ಷದಿಂದ ನೀವು ಅದನ್ನ ನೋಡ್ತಾ ಇದ್ದೀರಾ? ಅದು ನನಗೆ ನೆನಪಿಲ್ಲ. ನೀವು ಕೆಳಗೆ ಬರ್ಬೋದಲ್ಲ. ಸೇಫ್ ಝೋನ್ಗೆ ಹೋಗಿ, ಬೇಕಾದ್ರೆ ಪ್ರಾಫಿಟ್ ಸ್ಟೋನ್ಗೆ ಹೋಗಿ. ಆ ಊರಲ್ಲಿ ಆ್ಯಪಲ್ ರುಚಿ ತುಂಬ ಚೆನ್ನಾಗಿರುತ್ತೆ. ಇನ್ಮೇಲೆ ಇದನ್ನ ನಾವು ನೋಡ್ಕೋತೀವಿ. ಇಲ್ಲ ಪರವಾಗಿಲ್ಲ, ನಾನು ಇನ್ನೂ ಸ್ವಲ್ಪ ತಿರೋಣ ಅಂತ ಅನ್ಕೊಂಡಿದ್ದೀನಿ. ಇವಳು ನನ್ನ ಗೆಳತಿ ಇದ್ದಾಳಲ್ಲ, ಮೌನ್ಸೆಂಟ್ ಬ್ಯಾರ್ಬೆರಾ. ಈಗ ಯಾರು ಅದನ್ನ ಹಾಕಿ ಕರೆಯೋದಿಲ್ಲ, ಅದು ಡೆವಿಲ್ ಸ್ಪೀಕ್. ಆ ಟೂರಿಸ್ಟ್ಗಳು ಇಟ್ಟಿರೋ ಹೆಸರೆಲ್ಲ ನಂಗೆ ಇಷ್ಟ ಆಗಲ್ಲ. ಯಾರಾದರೂ ಒಬ್ಬ ನಾನು ಡೆವಿಲ್ ಸ್ಪೀಕ್ಗೆ ಹೋಗಿ ಬಂದೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ, ಏನಂತೀರಾ? ನಿಮ್ಗೆ ಇಷ್ಟ ಆಗಿದ್ದೆ ಇಟ್ಕೊಳ್ಳಿ. ಇವಳು ಯಾವಾಗಲೂ ನನಗೆ ಬಾರ್ಬರನೇ. ಈಗ ಬರ್ತಾ ಬರ್ತಾ ಅವಳು ನಿಮ್ಮ ಥರನೇ ಬದಲಾಗೋಗಿದ್ದಾಳೆ, ಗೊತ್ತಾ? ಕಾರಣನೇ ಇಲ್ಲದೆ ಅವಾಗವಾಗ ಕೋಪ ಮಾಡ್ಕೋತಾಳೆ. ಅಯ್ಯೋ, ಇವನು ಹೇಳೋದು ಕೇಳ್ದ ಬಾರ್ಬರಾ? ಹೆಂಗ್ ಮಾತಾಡ್ತಿದ್ದ ನೋಡಿ ಇವನು ಇದಕ್ಕೆ ಹೊಸಬ. ನಾನು ನಿನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂತ ಅವನು ಗೊತ್ತಿಲ್ಲ. ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ ಬಾರ್ಬರಾ? ನಿನಗೆ ಕೋಪ ಬಂದರೆ ಸಿಗರೆಟ್ ಹೊಡಿತೀಯ ಅಷ್ಟೇ ಅಲ್ವಾ? ನನಗ ಹೊಗೆ ನೋಡಿ ಭಯ ಇಲ್ಲ. ನಿಮ್ ರೀಡಿಂಗ್ ಏನು? ಇದು ಸಾಧ್ಯ ಇಲ್ವಲ್ಲ? ಏನಾಯ್ತು?
ನಿನ್ ಫೋನ್ ಕೊಡು. ಶರೀಫ್, ಸಿಗ್ನಲ್ ಇಲ್ಲ. ನಾವು ಕೂಡ್ಲೆ ಹೊರಡಬೇಕು ಈಗ್ಲೇ. ಸರಿ, ಓಕೆ. ಎವ್ಯಾಕ್ಯುಯೇಷನ್ ರೂಟ್ನಲ್ಲಿ ಸಿಟಿನ ಬಿಟ್ಟು ದೂರ ಹೋಗ್ಬೇಕಾದವರು ಬೇಗ ಹೋಗ್ಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಮ್ಮ ಚಾನಲ್ನ ನೋಡ್ತಾನೇ ಇರಿ. ಡಿಜಿಟಲ್ ಕಮಾಂಡ್. ಹೇಳಿ ಶರೀಫ್. ಈಗ ತಾನೇ ರಾಬರ್ಟ್ಸ್ನ ನೋಡಿದೆ, ಅವ್ರು ಹೊರಟಿದ್ದಾರೆ. ಲೂ ಬೆಟ್ಟದ ಹತ್ರನೇ ಇದ್ದಾರೆ. ನಾನು ಸ್ಟೇಷನ್ಗೆ ವಾಪಸ್ ಬರ್ತಿದ್ದೀನಿ. ಓಕೆ ಶರೀಫ್, ನೀವು ಬಂದು ಶಿವ ಹತ್ರ ಮಾತಾಡ್ತಿರಲ್ವಾ, ಅದರಿಂದ ನಾನು ಬೂಟಲ್ಲಿ ಸೈನ್ ಮಾಡಿಲ್ಲ. ಶೂ ಮೇಲೆ ಸೈನ್ ಹಾಕಿರೋದು ನಾನು ಕೇಳೇ ಇಲ್ವಲ್ಲ. ನಿನ್ನ ಕೈಗೆ ಪ್ಲಾಸ್ಟ್ ಹಾಕಿದ್ರೆ ಹೇಳು, ನನ್ನ ಫೇವ್ರೆಟ್ ಪೆನ್ನಿಂದ ಸೈನ್ ಮಾಡ್ತೀನಿ. ಓಕೆ ಬಾಸ್. ಸುಮ್ಮನೆ ಇರೋದನ್ನ ಬಿಟ್ಟು ನೀನು ಯಾರು ರೋಡಿಯೋ ಕ್ಲೋನ್ಗೆ ಹೋಗೋ ಕೇಳಿದ್ದು? ಅದು ಹೇಗೆ ಅಂದರೆ, ಈಗ ತಮ್ಮ ಮರಿಬೇಡ, ನೀನು ನಾರ್ದರ್ನ್ ಕ್ಯಾಲಿಫೋರ್ನಿಯಾದಲ್ಲಿರೋದು. ಹಾಗಾದರೆ ನನಗೊಂದು ಮ್ಯಾಪ್ ತೊಗೊಂಡು ಬನ್ನಿ. ಕಾಪಿ ದ್ಯಾಟ್, 10 ಔಟ್. ರೋಡಿಯೋ ಕ್ಲೌನ್. ಮಕ್ಕಳ, ಆದಷ್ಟು ಬೇಗ ಇಲ್ಲಿಂದ ಹೊರಡಿ. ಇಷ್ಟು ವರ್ಷ ಬಿಟ್ಟು ನೋಡಿದ್ಮೇಲೂ ನಮ್ಮ ಹತ್ರ ಇದನ್ನೇ ಮಾತಾಡ್ಬೇಕು ಅನ್ನಿಸ್ತಿದ್ಯಾ? ಹೌದು, ವಿಷಯ ಗೊತ್ತಿದೆಯೋ ಇಲ್ವೋ? ಗೊತ್ತು ಅಪ್ಪ. ಅದು ಸಿಡಿಯೋದಕ್ಕೆ ಇನ್ನೂ 1 ವಾರ ಇದೆ. ಆಗ ಆದರೆ ಹಗ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಇದೆ. ಇಲ್ಲಿ ಬಾರೋ ನಿಕ್ಕಿ, ನಿಮ್ಮ ತಾತನ ಅಪ್ಕೊಳ್ಳೋದಿಲ್ವಾ? ನನ್ನ ಮುದ್ದು ಮರಿ ನೀನು. ಎಷ್ಟು ಚೆನ್ನಾಗಿದೆಯಾ ಮಗು ನೀನು. ಆದ್ರೆ ನೀನು ಹಿಂದಿನ ಹಾಗೆ ಇದೆಯಲ್ಲ. ಹೋಗಿ ತಾತ, ನಾನು ಹೈಟ್ ಆಗ್ಬಿಟ್ಟಿದ್ದೀನಿ. ನೀನ್ ಬೆಳಿತೀಯ ಅಂತ ಗೊತ್ತು. ಅದನ್ನ ನೋಡೋದಕ್ಕೆ ನೀವಿಲ್ವಲ್ಲ. ನಿನ್ನನ್ನು ನೋಡಿ ಸಂತೋಷ ಆಗೋಯ್ತು. ನೀವು ರೆಡಿನಾ? ನಾವು ಹೊರಡಬೇಕು. ನಾನು ಒಳಗಡೆ ಹೋಗಿ ಟೀ ಕುಡೋಣ ಅಲ್ವಾ? ಆಮೇಲೆ ನಿಮ್ಮ ತಾಯಿ ನಿನ್ನ ಫ್ರೆಂಡು ಹೊರಗಡೆನೇ ಇರಲಿ. ಏನು ಹೇಳ್ತೀಯಾ? ಸೀರಿಯಸ್ ಆಗಿ? ಆ ಬೆಟ್ಟ ಸಿಡಿಯೋದಕ್ಕೆ ಇನ್ನೂ 1 ವಾರ ಇದೆ ಅಂತ ನೀನ್ ತಾನೇ ಹೇಳ್ದೆ. ಅದ್ರ ಬಗ್ಗೆ ಅಲ್ಲ, ನನ್ನನ್ನು ರಾಯನ್ನು ಹೊರಗಡೆ ನಿಂತ್ಕೊಳ್ಳೋಕೆ ಹೇಳಿದ್ರಲ್ಲ. ಓ ಅದಾ? ಹೌದು, ಸೀರಿಯಸ್ ಆಗಿ ಹೇಳ್ದೆ. ತಾತ, ನೀವು ಅಮ್ಮ ಇದೇ ರೀತಿ ಜಗಳ ಮಾಡ್ಕೊಂಡೇ ಇರ್ಬೇಕಾ? ಇಲ್ಲ, ನನಗ್ ಮಾತ್ರ ಆಸೆ ಇದೆಯೇನು? ಚಿಯರ್ಸ್. ಅಮ್ಮ ಅವ್ರಿಗೆ ಸರಿ ಅನ್ಸಿದ್ದು ಮಾಡಿದ್ರು. ಅವ್ರಿಗೆ ಆಗ ತಪ್ಪಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದು ಬೇಡ. ನನ್ಗೆ ಹಳೆದೆಲ್ಲ ನೆನಪಾಗ್ತಿದೆ. ನಿಮ್ಮ ಹತ್ರ ಒಂದು ಗಮ್ ಪ್ಯಾಕೆಟ್ ಇತ್ತು, ಅದನ್ನ ಆ ಶೆಲ್ಫ್ ಮೇಲೆ ಇಡ್ತಿದ್ರಿ. ಅದು ನನ್ಗೆ ಎಟಕ್ಸ್ತಾನೆ ಇರಲಿಲ್ಲ. ಆದ್ರೆ ನೀನ್ ಸುಮ್ಮನೆ ಇರಲ್ಲಮ್ಮ. ಇಲ್ಲಿರೋ ಚೇರು ಟೇಬಲ್ನೆಲ್ಲ ಆ ಕಡೆ ಎತ್ತಿಟ್ಟು ಮೇಲೆ ತೆಗಿಯಕ್ ನೋಡ್ತೀಯಾ? ಈಗ ತೆಗಿಯಕ್ಕಾಗುತ್ತೆ ತಾನೇ? 1 ಪೀಸ್ ತಗೋ. ಬರೀ ಒಂದೇನಾ? ಇದೆಲ್ಲ ಒಂದು ಪ್ರಶ್ನೆನಾ? ನಿನಗೆ ಎಷ್ಟು ಬೇಕಾದ್ರೂ ತಗೋಮ್ಮ.
1 ಪೀಸ್ ಕೊಡೋಕ್ಕೂ ಮುಂಚೆ ನನ್ನ ಹಾಡಾಡಕ್ಕೂ ಡ್ಯಾನ್ಸ್ ಮಾಡಕ್ಕೂ ಹೇಳ್ತೀರಾ. ಆಮೇಲೆ ಆ ಸ್ಟೆಪ್ಸ್ನೆಲ್ಲ ನೀನಿನ್ನೂ ಮರ್ತಿಲ್ವಾ? ತಗೋ. ಈ ಮನೆ ಅಂತೂ ಹಾಗೆ ಇದೆ. ಇದ್ ಒಂದನ್ ಬಿಟ್ಟು ಐಪ್ಯಾಡ್ ತಗೊಂಡ್ರಾ? ತಗೋಬೇಕು ಅನ್ನಿಸ್ತು ತಗೊಂಡೆ. ಅದು ಮಾತ್ರ ಅಲ್ಲ, ಫೇಸ್ಬುಕ್ ಅಲ್ಲಿ ಇದೀನಿ, ಟ್ವಿಟರ್ ಅಲ್ಲೂ ಇದೀನಿ. ವಾವ್, ಹಾಗಾದ್ರೆ ನಿಮ್ಗೂ ಟೆಕ್ನಾಲಜಿ ಎಲ್ಲ ಗೊತ್ತಿದೆ. ಏಯ್ ಸಾಕು ಸಾಕು, ನೀನ್ ತುಂಬಾ ಮಾತಾಡ್ತಾ ಇದೀಯ. ನಿಮ್ಮಮ್ಮ ನಿನಗೆ ಮ್ಯಾನಸ್ನ ಕಲ್ಸ್ಕೊಟ್ಟಿಲ್ವಾ? ತಾತ, ನಾನ್ ಖಂಡಿತವಾಗ್ಲೂ ನಿಮ್ಮನ್ನ ಇದ್ರಲ್ಲಿ ಫಾಲೋ ಮಾಡ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್ ನನ್ ಮುದ್ದಿನ ಗಿಣಿ? ನೀವು ಈಗ ನಮ್ ಜೊತೆ ಬರ್ಬೇಕು. ನಿನಗೆ ಬೇರೆ ಏನು ಹೇಳಕ್ ಗೊತ್ತಾಗಲ್ವಾ? ಹಾಗಾದ್ರೆ ಆ ಜ್ವಾಲಾಮುಖಿ ಬ್ಲಾಸ್ಟ್ ಆಗೋವರ್ಗು ನಾವಿಬ್ರು ಇಲ್ಲೇ ಕುತ್ಕೊಂಡ್ ಮಾತಾಡೋಣ. ಆದ್ರೆ ನೀವು ಬರ್ದೆ ನಾನೆಲ್ಲೂ ಹೋಗಲ್ಲ. ಇದಾ? ಹೌದು. ಯಾರ ಹುಡುಗಿ ಇಲ್ಲೇನ್ ಮಾಡ್ತಿದ್ದಾಳಿನ್ನು? ಹೇಯ್, ಈ ಜಾಗ ಬಿಟ್ಟು ಹೋಗು. ಸೇಫ್ ಝೋನ್ 10 ಕಿಲೋಮೀಟರ್ ದೂರ ಇರೋದು. ಹಾಗಾದ್ರೆ ಬೇಗ ಹೊರಡಿ. ಚಿಂತೆ ಮಾಡಬೇಡಿ, ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ನಾನೊಂದು ಪ್ರೊಫೆಷನಲ್ ಫೋಟೋಗ್ರಾಫರ್ ಮತ್ತೆ ಬ್ಲಾಗರ್ ಕೂಡ. ಹೌದಾ? ನಾನೊಬ್ಬ ವಾಲ್ಕನಾಲಜಿಸ್ಟ್. ಏನು? ನಿನಗೆ ಕಾಣ್ತಿರೋಂತ ಈ ಬೆಟ್ಟ ಸಿಡಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಷಯ ತುಂಬಾನೇ ಸೀರಿಯಸ್. ಭಯ ಪಡಬೇಡಿ, ಕೆಲವೊಂದು ಫೋಟೋ ತಗೊಂಡು ಈ ಜಾಗ ಬಿಟ್ಟು ಹೊರಟೋಗ್ತೀನಿ ಅಷ್ಟೇ. ಸ್ಮೈಲ್ ಪ್ಲೀಸ್. ಇದನ್ನೇ ಡಾರ್ವಿನ್ ಅವಾಗಲೇ ಹೇಳಿದ್ದು. ಕೆಲವರು ಸಾಯೋದಕ್ಕೆ ಅಂತಾನೆ ಹುಟ್ಟಿರ್ತಾರೆ, ಅದರಲ್ಲಿ ಇವಳು ಒಬ್ಳು. ಬನ್ನಿ. ಹೊರಡೋಣವಾ ಈಗ? ಇಷ್ಟೇ ತಗೊಂಬರ್ತಿದ್ದೀರಾ? ಹೌದು, ನಿಮಗೆ ಪರ್ಸ್ನಲ್ ಅಂತ ಹೇಳ್ಕೊಳ್ಳೋದಕ್ಕೇನು ಇಲ್ವಾ? ಅಂದರೆ ಫ್ಯಾಮಿಲಿ ಫೋಟೋಸ್ ಎಲ್ಲ ಇರ್ಬೇಕಾಗಿರೋ ಜಾಗದಲ್ಲೇ ಇದೆ. ಹಂಗಂದ್ರೆ ಅಮ್ಮ? ಅವಳು ಮೇಲಿದ್ದಾಳೆ. ಕೇಳಿದ್ ನನ್ ತಪ್ಪೆ. ಹೊರಡೋಣ. ಶರೀಫ್, ಹೇಳಿಲು. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಹೇಳ್ಬಿಟ್ಟೆ ಅನ್ಸುತ್ತೆ. ನಾನು ಹೇಳಿರ್ತೀರ, ಇವಾಗ ನಮ್ಮ ಹುಡುಗಿ ಸೈಲೆಂಟ್ ಆಗಿಲ್ಲ. ಅವಳು ಇವಾಗ ತುಂಬಾನೇ ಕೋಪದಲ್ಲಿದ್ದಾಳೆ ಅಂತ ಅನ್ಸುತ್ತೆ. ಅವಳ ಹತ್ರ ಇಂದ ಹೊಗೆ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಸರಿ, ನಾನು ಡಾಕ್ಟರ್ ಸ್ಟೀವನ್ಸ್ ಹತ್ರ ಮಾತಾಡ್ತೀನಿ. ಕೂಡ್ಲೆ ಅವ್ರ ಹತ್ರ
ಹತ್ರ ಮಾತಾಡಿ. ಲೂ, ನಾನು ನಿಮಗೆ ಮತ್ತೆ ಕಾಲ್ ಮಾಡಿದಾಗ ನೀವು ಆ ಜಾಗದಲ್ಲಿ ಇರಬಾರ್ದು, ಇಲ್ಲಾಂದ್ರೆ ನಾನೇ ಬರಬೇಕಾಗುತ್ತೆ. ಅರ್ಥ ಆಯ್ತಾ? ನೀವೇ ಬರ್ತೀರಾ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಗೊತ್ತಾಯ್ತಾ? ಚೆನ್ನಾಗಿ ಅರ್ಥ ಆಗ್ತಿದೆ. ನನ್ಯಾಕೋ ನಿನ್ ಜೊತೆ ಹಿಂದೆ ಕೂರಿಸಿದ್ರು? ವಿನಂತಿ, ಜಾಗರೂಕರಾಗಿರಿ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ರಾಯನ್, ಬಿಟ್ಬಿಡು. ಅವ್ರು ಯಾವಾಗ್ಲೂ ಹಾಗೇನೆ, ಅದೇ ರೀತಿ ಅವ್ರು ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ. ನೀನಿನ್ನೂ ಕಾರ್ನ ಅದೇ ರೀತಿ ಓಡಿಸ್ತಾ ಇದೀಯಾ? ಅಯ್ಯೋ, ಅದ್ ನನ್ ತಪ್ಪೆ. ರೋಡಲ್ಲೇನೋ ಕಾಣಿಸ್ತಂಗಿತ್ತು. ನೀನೇ ಏನೇನೋ ಕಲ್ಪನೆ ಮಾಡ್ಕೋತೀಯ. ಕೆಲವೇ ಕ್ಷಣಗಳಲ್ಲಾಗಲಿ ಕೆಲವೇ ಗಂಟೆಗಳಲ್ಲಾಗಲಿ ಆ ಬೆಟ್ಟ ಸಿಡಿಯಬಹುದು. ಸೂಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸುತ್ತೀರಿ. ಸಮಾಧಾನ. ಶರೀಫ್ ಇಲ್ಲಿ ಪರಿಸ್ಥಿತಿ ತುಂಬಾ ಗೌರವಾಗಿದೆ. ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಹುಡುಗಿ ತುಂಬಾ ಕೋಪದಲ್ಲಿದ್ದಾಳೆ, ನಾವು ಅನ್ಕೊಂಡಂಗಿಲ್ಲ. ನಾನು ನೋಡ್ತೀನಿ. ಯಾರು ಇವಳು? ಶರೀಫ್, ಇಲ್ಲಿ ಒಂದು ಹುಡುಗಿ ಕ್ಯಾಮ್ರಾನ ಇಟ್ಕೊಂಡು. ಹುಷಾರಾಗಿರಿ. ಅಲ್ಲಿ ನೋಡಿದ್ರ? ಈಗ ಬೆಟ್ಟ ಸಿಡಿಯಲಿಕ್ಕೆ ಆರಂಭಿಸಿದೆ. ತಕ್ಷಣ ಸುರಕ್ಷಿತ ಸ್ಥಳಗಳಿಗೆ ಹೊರಡಿ. ಮತ್ತೊಮ್ಮೆ ಸಹಾಯಕ್ಕಾಗಿ ಲೋಕಲ್ ಆಫೀಸರ್ಗೆ ಕರೆ ಮಾಡಿ. Hey! Lou? Lou? ನಿಲ್ಸಿ. ಅಮ್ಮ, ರಿವರ್ಸ್ ಹೋಗಿ, ರಿವರ್ಸ್. ಅಮ್ಮ, ಹೋಗಿ ಹೋಗಿ.
ಎಲ್ಲರೂ ನನ್ನ ಹಿಂದೆ ಬನ್ನಿ, ಬೇಗ ಬನ್ನಿ. ಸರ್, ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ. ಹೇಳಿ ಶರೀಫ್. ಟವರ್ ಬ್ಲಾಸ್ಟ್ ಆದಾಗ ಮೆಗ್ಗಿ ಒಳಗಡೆನೆ ಇದ್ರು. ಅವರು ಸತ್ತೋದ್ರು. ಯಾರು? ಲೂವಾ? ಸರಿ, ಅಲ್ಲೇ ಹೇಗಿದೆ? ಹುಚ್ಚುಡಿಯೋ ತರ ಆಗಿದೆ. ವಿಂಡಿ ರಾಬರ್ಟ್ಸ್ ಅವ್ರ ಫ್ಯಾಮಿಲಿ ಬಂದ್ರಾ? ಇಲ್ಲ, ಇನ್ನೂ ಬಂದಿಲ್ಲ. ಸರಿ, ಡಾಕ್ಟರ್ ಸ್ಟೀವನ್ಸ್ ಮತ್ತೆ ಅವ್ರ ಅಸಿಸ್ಟೆಂಟು ಬಂದಿಲ್ಲ. ನೀನ್ ಯಾವಾಗ ವಾಪಸ್ ಬರ್ತೀಯಾ? ನಂಗೆ ಗೊತ್ತಿಲ್ಲ, ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ. ನೀವು ತುಂಬಾ ಭಯ ಪಡ್ತಾ ಇದ್ದೀರಾ ಅನ್ಸುತ್ತೆ. ಅವರೆಲ್ಲ ಸೇಫ್ಟಿ ಜಾಗದಲ್ಲೇ ಇರ್ತಾರೆ. ನೀನು ಅಲ್ಲಿರೋ ಕೆಲಸ ಮಾತ್ರ ನೋಡು. ಆಮೇಲೆ ಮಿಕ್ಕಿದವ್ರನ್ನೆಲ್ಲ ಬಸ್ಸಿಗೆ ಹತ್ಸು. ಎಸ್ ಸರ್, ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಆದಷ್ಟು ಬೇಗ ಬಂದ್ಬಿಡಿ. ಡೆಂಟನ್ ಔಟ್. ಶಿಟ್. ಮಾಹಿತಿ ಪ್ರಕಾರ ಊರಿನವರೆಲ್ಲ ಸ್ಥಳಾಂತರ ಮಾಡಬೇಕು. ಎಲ್ಲರೂ ಈ ಸ್ಥಳವನ್ನು ಬಿಟ್ಟು 10 ಮೈಲಿ ದೂರದವರೆಗೂ ಹೋಗಬೇಕು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಲೋಕಲ್ ಆಫೀಸರ್ಗೆ ಕರೆ ಮಾಡಿ. ಆಕ್ಟಿವೇಶನ್ ಕೆಲಸ ಶುರು ಆಗಿದೆ. ರಿಪೀಟ್, ಎಲ್ಲರೂ ಊರನ್ನು ಬಿಟ್ಟು ಹೊರಗೆ ಹೋಗಬೇಕು. ಏನಪ್ಪ ಆಯ್ತು? ಗಾಡಿ ಬಿಟ್ಟಿಳಿ. ಯಾಕೆ? ಗಾಡಿಯಿಂದ ಇಳಿ ಅಂತ ಹೇಳಿದೆ ಈಗಲೇ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಈ ಜಾಗದ ಬಗ್ಗೆ ಎಲ್ರಿಗಿಂತ ಹೆಚ್ಚಾಗಿ ನನಗ್ ಚೆನ್ನಾಗ್ ಗೊತ್ತು. ಸದ್ಯಕ್ಕಿಲ್ಲೆಲ್ಲೂ ಲಾವ ಕಾಣಿಸ್ತಿಲ್ಲ. ನೀನ್ ಯಾವ ವಿಷಯದಲ್ಲೂ ಬದಲಾಗಿಲ್ಲಮ್ಮ, ಇನ್ನೂ ಹಾಗೇ ಇದೆಯಾ? ಪರವಾಗಿಲ್ವೇ? ನಿಮ್ಗೆ ಹೋಗ್ಲಕ್ ಬರುತ್ತೆ ಅಂತ ಇವತ್ತೇ ಗೊತ್ತಾಯ್ತು. ಒಳ್ಳೆ ವಿಷಯನ ಹೇಳಲೇಬೇಕಲ್ವಮ್ಮ? ಕೆಟ್ಟದ್ದು ಹೇಳ್ತೀನಿ ಅನ್ಕೊಂಡೆ. ಆಲ್ ಕಮೆನ್. ಹೇಳಿ ಶರೀಫ್. ರಾಬರ್ಟ್ ಫ್ಯಾಮಿಲಿ ಇಲ್ಲ ಸ್ಟೀಫನ್ ಕಡೆಯಿಂದ ಏನಾದರೂ ವಿಷಯ ಬಂತಾ? ಏನೂ ಇಲ್ಲ ಸರ್. ಅಲ್ಲೆಲ್ಲ ಹೇಗೆ ನಡೀತಿದೆ? ಎಲ್ಲರೂ ಊರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲ ಸರಿ ಹೋದಲ್ಲಿ ಮತ್ತೆ ಅವ್ರವ್ರ ಮನೆಗೆ ಬರ್ತಾರೆ. ವಾಪಸ್ ಬರೋದಕ್ಕೆ ಮನೆಗಳಿದ್ರೆ ತಾನೇ.
ಶರೀಫ್ ಔಟ್. ಹಲೋ, ಯಾರದು? ನಿಲ್ಲಿ. ಹಲೋ, ಇಲ್ಲಿ ಯಾರು ಇರಬಾರ್ದು. ಈ ಜಾಗನ ಖಾಲಿ ಮಾಡಬೇಕು. ಹಲೋ, ಡೆಸ್ಟಿನ್ ಕಮಿನ್. ಡೆಸ್ಟಿನ್, ಈ ಬೆಟ್ಟಕ್ಕೆ ಯಾರಾದರೂ ಟೂರಿಸ್ಟ್ ಅಥವಾ ಕ್ಯಾಂಪರ್ಸ್ ಬಂದಿರೋ ರಿಪೋರ್ಟ್ ಇದೆಯಾ? ಯಾವುದೂ ಇಲ್ಲ. ಏನಾಯ್ತು? ನನಗೆ ಯಾರನ್ನು ನೋಡಿದಾಗ ಆಯಿತು. ಈ ಫೀಮಾ ಡೈರೆಕ್ಟ್ರು ನನ್ನನ್ನು ಟಾರ್ಚರ್ ಮಾಡ್ತಾವನೆ. ಇದೆಲ್ಲ ಸಮಸ್ಯೆ ಸರಿ ಹೋದ್ಮೇಲೆ ನಾನು ಬರೋಕ್ಕಾಗೋದು. ಅಲ್ಲಿವರೆಗೂ ನೀನೇ ನೋಡ್ಕೋ. ಫೋನಲ್ಲಿ ಸಿಗ್ನಲ್ ಇದೆಯಾ? ಈ ಬ್ಲಾಸ್ಟಿಂದ ಎಲ್ಲ ಟವರು ಔಟ್ ಆಗಿದೆ. ನಾವೆಲ್ರಿಗೂ ಎಚ್ಚರಿಕೆ ಕೊಡಬೇಕು. ಈಗಾಗಲೇ ಅವ್ರಿಗೂ ಇದೆಲ್ಲ ಗೊತ್ತಾಗಿರುತ್ತೆ. ಇಲ್ಲ, ಅದು ಈಗ ಸ್ಟಾರ್ಟ್ ಆಗಿರೋಂಥ ಎಕ್ಸ್ಪ್ಲೋಷನ್. ಇದಾದ್ಮೇಲೆ ಟ್ರೋಮರ್ಸ್ ಇರುತ್ತೆ. ಆಮೇಲೆ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಮತ್ತೆ ಸಿಡಿದಾಗ ಇದಕ್ಕಿನ್ನ ಘೋರವಾಗಿರುತ್ತೆ. ಇದುವರೆಗೂ ಯಾರು ನೋಡದೇ ಇರೋ ರೀತಿ ಇರುತ್ತೆ. ಅದು ಪೇಲಿಯನ್ ಎರಪ್ಷನ್. ಪೇಲಿಯನ್ ಎರಪ್ಷನ್ ಏನಂದ್ರಿ? ಒಂದು ಸೂಪರ್ ಎರಪ್ಷನ್. ಗ್ಯಾಸ್ ಎಲ್ಲ ಖಾಲಿಯಾಗಿದೆ, ಹಾಗಾಗಿ ಒಳಗಡೆ ಇರೋಂಥ ಪ್ರೆಷರ್ ಜಾಸ್ತಿ ಆಗ್ತಾನೆ ಇರುತ್ತೆ. ಮತ್ತೆ ಸಿಡಿಯೋದು ತುಂಬಾ ಘೋರವಾಗಿರುತ್ತೆ. ಆ ರೀತಿ ಆಗ್ಬಾರ್ದು ಅಂತಲ್ವಾ ಊರಲ್ಲಿರೋರ್ನೆಲ್ಲ ಹೊರಗೆ ಹಾಕಿದ್ದು? ಅದು ಸಲಲ್ಲ. ಬರೀ 10 ಕಿಲೋಮೀಟರ್ ಮಾತ್ರ ದೂರ ಹೋಗೋದಕ್ಕೆ ಹೇಳಿರೋದು. ಈ ಸರಿ ಬ್ಲಾಸ್ಟ್ ಆದ್ರೆ ಸೇಫ್ ಝೋನ್ 20 ಕಿಲೋಮೀಟರ್ ದಾಟಿರ್ಬೇಕು. ಹಾಗಾದ್ರೆ ಬನ್ನಿ ಇಲ್ಲಿಂದ ಫಸ್ಟ್ ಹೋಗೋಣ. ನಾವಿನ್ನೂ ಇಲ್ಲಿರೋದು ಒಳ್ಳೇದಲ್ಲ. ನಾನು ನಿನ್ನ ಇಲ್ಲಿ ಕರ್ಕೊಂಬರ್ಬಾರ್ದಿತ್ತು. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಈಗೆಲ್ಲ ಆಗತ್ತೆ ಅಂತ. ಪರವಾಗಿಲ್ಲ, ನಿನ್ನನ್ನು ಕರೆದಿದ್ದು ಒಳ್ಳೇದೇ ಆಯ್ತು. ಯಾಕೆ ಹಂಗೆ ಹೇಳ್ತಿದ್ಯಾ? ನನ್ನ ಹತ್ರ ಸೂಪರ್ ಪವರ್ ಇದೆ. ನಿಜನಾ? ಹೌದು. ಹೌದಾ? ನಿನ್ನ ಹತ್ರ ಏನೆಲ್ಲ ಸೂಪರ್ ಪವರ್ಸ್ ಅದು ಇದೆ? ಸೀಕ್ರೆಟ್. ನೀನ್ ಯಾವತ್ತಾದ್ರೂ ಸೂಪರ್ ಹೀರೋ ಕಾಸ್ಟ್ಯೂಮ್ಸ್ ಹಾಕ್ದಾಗ ನೋಡ್ಬೋದಾ? ಅದಕ್ಕೇನು, ಒಂದ್ ದಿವಸ ಖಂಡಿತ ಕರಿತೀನಿ. ಸರಿ, ಈಗೇನ್ ಮಾಡ್ತೀಯ ನೀನು? ನಿನ್ ಕಣ್ಣಿಂದ ನನ್ನ ಹೆಸರನ್ನ ಇಲ್ಲಿ ಬರೀತ್ಯಾ ನೀನು? ಇದೇ ನಿನ್ ಸೂಪರ್ ಪವರ್ಸಾ? ಇಲ್ಲ, ಅಷ್ಟೇನಾ ನಿನ್ ಸೂಪರ್ ಪವರ್ಸ್? ನನ್ ಸೂಪರ್ ಪವರ್ ನನ್ನ ನಗ್ಸೋದು. ಇಬ್ರು ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ. ಎಲ್ಲೋಗ್ತಿದ್ಯಾ? ಏನಾಯ್ತು? ನಾನು ಅಲ್ಲಿರೋ ನೋಡ್ದಂಗಿತ್ತು ಅಷ್ಟೇ. ತಾತ, ಈ ಕಡೆ ಹೋಗಿ. ತಾತ, ಬನ್ನಿ ನೀವು. ಬನ್ನಿ ಬನ್ನಿ. ಅಮ್ಮ, ಬನ್ನಿ ಬನ್ನಿ ಈ ಕಡೆ. ಬೇಗ ಬನ್ನಿ. ನೀನ್ ಹೋಗು, ತಪ್ಪಿಸ್ಕೋ. ನನ್ ಕೈಲಾಗಲ್ಲಪ್ಪ, ನಿಮ್ಮನ್ ಬಿಟ್ಟು ಹೋಗಕ್ಕಾಗಲ್ಲ. ಬನ್ನಿ. ಇಲ್ಲ, ನೀನ್ ಹೋಗು, ಆ ಮರನ ಹತ್ತು.
ಅವರೆಲ್ಲ ಹೋಗಿರ್ತಾರೆ. ಅವ್ರೆಲ್ಲೋದ್ರು? ನಾ ಆಚೆ ನಿಂತ್ಕೋ ನೋಡ್ತೀನಿ. ನಿಂತ್ಕೋ. ಏನ್ ಮಾಡ್ತಿದ್ಯಾ? ನನ್ಗೆ ಗನ್ ಬೇಕು. ಸಿಕ್ತು. ಏನ್ ಆಟ ಆಡ್ತಿದ್ಯಾ? ಏನು? ಇದು ಸಾಕ. ನಾನು ಹೋಗ್ತೀನಿ, ಇಲ್ಲೇ ಇರು. ಇಲ್ಲ ಇಲ್ಲ, ನೀನಿಲ್ಲೇರು, ನಾನು ಹೋಗ್ತೀನಿ. ನಿಮ್ಮಮ್ಮ ಬಂದಾಗ ನೀನ್ ಇಲ್ಲ ಅಂದ್ರೆ ಅವ್ರು ಭಯ ಪಡ್ತಾರೆ. ನಾನು ಹೋಗ್ತೀನಿ. ನಾನೇ ಹೋಗ್ತೀನಿ. ಬೇಡ, ಆಚೆ ಸೇಫ್ ಅಲ್ಲ. ಗೊತ್ತು, ಆದ್ರೆ ನಮ್ಮಮ್ಮ ಹೊರಗಡೆ ಇದ್ದಾರೆ. ಅವುಗಳೆಲ್ಲ ಇಲ್ಲ, ಏನು? ನನಗೂ ಏನು ಗೊತ್ತಿಲ್ಲ. ಇದಕ್ ಮುಂಚೆ ಅವುಗಳನ್ನ ನೋಡಿದೀರಾ ನೀವು? ಇಷ್ಟು ವರ್ಷದಿಂದ ಈ ಊರಲ್ಲಿ ಇದ್ದೀನಿ. ಇದಕ್ಕೆ ಮುಂದೆ ನಾನು ಅವ್ರನ್ನ ನೋಡೇ ಇಲ್ಲ. ನೀನು ಎಲ್ಲಾದ್ರೂ ಇದಕ್ಕೆ ಮುಂಚೆ ಇವುಗಳನ್ನ ನೋಡಿದ್ಯಾ? ನಾನು ಇದೇ ಮೊದಲನೇ ಸಲ. ನನಗೀಗ ಅನ್ನಿಸ್ತಾ ಇದೆ. ಅನ್ನಿಸ್ತಿದ್ಯಾ? ಏನ್ ಅನ್ನಿಸ್ತಿದೆ? ಆ ಬೆಟ್ಟ ಇದೆಯಲ್ಲ, ಅದು ಆಗಿನ ಕಾಲದಲ್ಲಿ ತುಂಬಾ ಜನರನ್ನ ಬಲಿ ತಗೊಂಡಿದೆ. ತುಂಬಾ ಜನ ಹೇಳ್ತಾರೆ. ಏನ್ ಹೇಳ್ತಾರೆ? ಅದನ್ ಬಿಡಮ್ಮ, ನಾವು ತಕ್ಷಣ ಕ್ಯಾಬಿನ್ ಹತ್ರ ಹೋಗೋಣ. ಹುಡುಗರು ಅಲ್ಲೇ ಇರ್ತಾರೆ. ಅವ್ರು ಬಂದಿರ್ತಾರಲ್ವಾ ಅಪ್ಪ? ಖಂಡಿತ ಬಂದಿರ್ತಾರಮ್ಮ. ಅದಿಲ್ಲೇ ಹತ್ರದಲ್ಲಿದೆ. ಭಯ ಪಡ್ಬೇಡ, ಅವರಲ್ಲೇ ಸೇಫ್ಟಿ ಆಗಿರ್ತಾರೆ. ಈಗಷ್ಟೇ ನಾವ್ ಇಲ್ಲಿಂದ ಹೊರಗೆ ಹೋಗ್ಬೇಕಪ್ಪ. ಲಾವಾ ಈ ಕಡೆನೆ ಬರ್ತಿದೆ, ಬೇಗ. ಭಯ ಪಡ್ಬೇಡ. ನಾವ್ ಬೇಗ ಹೋಗಿ ಮಕ್ಳನ್ನ ಹುಡುಕ್ಬೇಕು. ಸೆಕೆಂಡ್ ಬ್ಲಾಸ್ಟಿಂಗ್ ನಂತರ ಏನಾಗುತ್ತೆ? ನನ್ನ ಪ್ರಕಾರ ಏನಾಗುತ್ತೆ? ಆ ದೇವರಿಂದ ಮಾತ್ರ ಕಾಪಾಡಕ್ ಸಾಧ್ಯನಾ? ನನಗೆ ಈ ದೇವ್ರು ಅನ್ನೋದ್ರಲ್ಲ ನಂಬಿಕೆ ಇಲ್ಲ. ಸರಿ ಸರಿ ಸರಿ, ನಿನಗೆ ನಂಬಿಕೆ ಇದೆ, ಅದು ನಿನ್ನ ನಂಬಿಕೆ. ಸೊ ನಿನಗೆ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡೋದು ಇಷ್ಟ ಆಯ್ತಾ? ಹಾಗಾದರೆ ಹೇಳು, ನಾನು ನಿನ್ನ ಕೆಲಸನ ಪರ್ಮನೆಂಟ್ ಮಾಡ್ತೀನಿ. ಒಳ್ಳೆ ಸ್ಯಾಲ್ರಿ, ಅವಾಗವಾಗ ಬೋನಸ್ಸು ಇರುತ್ತೆ, ಹುಟ್ಟಿದ ಹಬ್ಬಕ್ಕೆ ಕೇಕ್ ಕಟ್ ಮಾಡಿಸ್ತಾರೆ. ಕೇಕಾ? ಹೌದು, ಕೇಕು. ಹೇಯ್ ಹೇಯ್, ನಾನು ಹೇಳಿದ ತಕ್ಷಣ ಓಡು ಓಡು. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ಓಡು ಓಡು. ಆ ವ್ಯಕ್ತಿಗಳ ಹಲೋ, ಏನ್ ಮಾತಾಡ್ತಿದ್ದೀರಾ? ಅವುಗಳು ಝೋಂಬೀಸ್. ಶವ ಎದ್ದು ನಡೀತಾ ಇದೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಅದೇನಾದ್ರೂ ನಮ್ಮನ್ನ ಕಚ್ಚಿದ್ರೆ ನಾವು ಝೋಂಬಿಯಾಗಿ ಬದಲಾಗ್ತೀವಿ. ಆದ್ರೆ ಅದು ಆರೆಂಜ್ ಕಲರ್ ಎಂಜಲ್ ಹೋಗಿತ್ತು. ಹೌದು, ಹಾರರ್ ಕನ್ವೆನ್ಷನ್ಗೆ ಹೋಗಿದ್ದೀನಿ. ಒಬ್ಬ ಏಲಿಯನ್ ಕಾಸ್ಟ್ಯೂಮ್ ಹಾಕಿರೋದು ಅಂದಿನ ಕಚ್ಚಿರೋದನ್ನ ನೋಡಿದ್ದೀನಿ ನಾನು ಅಲ್ಲಿ. ನಾನು ಕ್ಲಿಂಕ್ಲಾನ್ ಸೋನು ಸೂಪರ್ನ ಮದ್ವೆ ಆಗಿರೋದು ನೋಡಿದ್ದೀನಿ ಅಲ್ಲಿ.
ಆ ತರದ್ನೆಲ್ಲ ನೋಡಿ ಆನಂದಿಸಿದೀನಿ. ಆದ್ರೆ ಇದು ಈ ತರದ್ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಸರಿ ಮಕ್ಳ, ನಾವಿಲ್ಲೇ ಜೋಪಾನವಾಗಿರ್ಬೇಕು ಅನ್ನಿಸ್ತಿದೆ ನನ್ಗೆ. ಅವುಗಳು ಸ್ವಲ್ಪ ಹೊತ್ತಲ್ಲಿ ಈ ಜಾಗ ಬಿಟ್ಟು ಹೊರಟೋಗುತ್ತೆ. ಅವುಗಳೆಲ್ಲೂ ಹೋಗಲ್ಲ, ಯಾಕಂದ್ರೆ ಅವು ಝೋಂಬೀಸ್. ಅವುಗಳಿಲ್ಲೇ ಎಲ್ಲ ಸುತ್ತಾ ಇರುತ್ತೆ. ಹಾಗಾದ್ರೆ ಜ್ವಾಲಾಮುಖಿ ಏನಾಯ್ತು? ಅದು ಓಕೆ, ಆ ವಾಲ್ಕೆನೋ ಹಬೆ ಈಗ ಆ ಕಡೆನೆ ಬೀಸ್ತಾ ಇದೆ. ಗಾಳಿ ಏನಾದ್ರೂ ಅದ್ರ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ? ಆ ಬಿಸಿ ಹಬೆಗೆ ಎಲ್ಲರೂ ಇಲ್ಲೇ ಉಸಿರು ಕಟ್ಕೊಂಡು ಸಾಯ್ಬೇಕು. ದಯವಿಟ್ಟು ನಿಲ್ಸಿ, ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ? ಪಾಸಿಟಿವ್? ಈ ಝೋಂಬಿಗಳು ನಮ್ಮನ್ನ ಕೊಲ್ಲಕ್ ಬರ್ತಿದೆ, ಇದ್ರಲ್ಲಿ ಏನ್ ಪಾಸಿಟಿವ್ ನೋಡ್ಬೇಕು? ಅಪ್ಪ, ಇದ್ ಯಾರ್ ಕ್ಯಾಬಿನ್? ಈ ಮನೆ ನನ್ನ ಫ್ರೆಂಡ್ದೆ. ಅವನ್ ತುಂಬಾ ಭಯ ಪಟ್ಟಿದ್ದಾನೆ. ಇನ್ಫಾರ್ಮೇಶನ್ ಬಂದ ತಕ್ಷಣ ಅವನ್ ಭಯ ಪಟ್ಟು ಓಡೋಗಿದ್ದಾನೆ. ನೀವು ಏನ್ ಮಾಡ್ತಿದ್ದೀರಾ? ನಾನು ವೈಫೈ ಕನೆಕ್ಟ್ ಮಾಡಕ್ ನೋಡ್ತಾ ಇದ್ದೀನಿ. ಶರೀಫ್ಗೆ ನಾವು ಮೆಸೇಜ್ ಮಾಡ್ಬೇಕಾಗಿದೆ ತಾನೆ, ಈ ನಾವೆಲ್ಲಿದ್ದೀವಿ ಅಂತ. ನೀನ್ ಇಲ್ಲಿ ಬಂದಿರ್ಲೇಬಾರ್ದು. ನೀನ್ ಸ್ಕೂಲಲ್ಲಿ ಇರ್ಬೇಕಾಗಿತ್ತು. ಇಷ್ಟಕ್ಕೂ ನೀನ್ ಯಾಕಿಲ್ ಬಂದೆ ಅಂತ ಗೊತ್ತಾಗ್ತಿಲ್ಲ. ತಾತನ ಕರ್ಕೊಂಡು ಹೋಗೋದಕ್ಕೆ. ನಾನಿಲ್ಲ ಅಂದ್ರೆ ತಾತ ಇಲ್ಲೇ ಇರ್ತಿದ್ರು. ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿಮ್ಗೆ ಯಾರ ಮೇಲೂ ಪ್ರೀತಿನೇ ಇಲ್ಲ. ನನಗೆ ಪ್ರೀತಿ. ಹೌದಮ್ಮ. ಇದು ಗೊತ್ತಿರೋ ವಿಷಯನೇ, ಕನೆಕ್ಟ್ ಆಗ್ತಾ ಇಲ್ಲ. ವೈಫೈ ಫೀಲ್ಡ್ ಈ ಮನೇಲಿ ಎಲ್ಲೂ ಇಲ್ಲ, ಮತ್ತಿನ್ನೆಲ್ಲಿ ಸಿಗುತ್ತೆ? ಹೊರಗಡೆ ಅಲ್ಲಿ ಬ್ಲಾಸ್ಟ್ ಆಗಿರೋದಕ್ಕೆ ಇದು ಶಟ್ ಡೌನ್ ಆಗಿದೆ. ಇದನ್ನ ಫಿಕ್ಸ್ ಮಾಡಕ್ಕಾಗತ್ತಾ? ಆಗತ್ತೆ. ಒಳಗಡೆ ಹೋಗೋಣ. ಯಾರು ಇವಳು? ಯಾಕೆ? ಏನಾಯ್ತು? ಒಂದ್ ನಿಮಿಷ ಬನ್ನಿ, ಇಲ್ಲಿ ಹೋಗ್ಬೇಡಿ. ಅಲ್ಲಿಗೆ ಹೇಯ್, ಹೇಯ್. ಫಸ್ಟ್ ಕಾರ್ ಹತ್ರ ಬನ್ನಿ. ಕಾರ್ ತೆಗೀರಿ, ಫಸ್ಟ್ ಕಾರ್ ತೆಗೀರಿ. ನಿಮ್ಮನ್ನ ಕರೀತಿರೋದು. ಫಸ್ಟ್ ಅಲ್ಲಿಂದ ಬನ್ನಿ. ಕಮ್ ಆನ್, ಬೇಗ ಬನ್ನಿ. ಏನದಲ್ಲ? ಗೊತ್ತಿಲ್ಲ. ಡಾಕ್ಟರ್ ಸ್ಟೀವನ್ಸ್ ಎಲ್ಲಿ? ಅವುಗಳು ತಿನ್ಬಿಟ್ಟು. ಏನು? ಹೇ, ನಾವು ಈಗೇನ್ ಮಾಡೋದು? ಸಾಕು, ಅದನ್ ಬಿಟ್ಟು ಬನ್ನಿ ಅಪ್ಪ. ಏನು ಮಾತಾಡ್ಬೇಡ. ಒಂದ್ ವೇಳೆ ಇಂಟರ್ನೆಟ್ನ ನೋಡೋದ್ ನಿಲ್ಸಕ್ಕಾಗ್ತಿಲ್ವೋ? ನೀವ್ ಅಡಿಕ್ಟ್ ಆಗಿದ್ದೀರಾ? ಹೌದು, ನಾನು ಇದಕ್ಕೆ ಅಡಿಕ್ಟ್ ಆಗಿದ್ದೀನಿ. ನೀನ್ ಬಂದು ಹೆಲ್ಪ್ ಮಾಡು. ಮತ್ತೆ ಶುರು ಮಾಡ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಒಳ್ಳೆ ಐಡಿಯಾ ತಾನೇ. ಎಲ್ಲಾರನ್ನೂ ಕರ್ಕೊಂಬಾ, ನನ್ನ ಫ್ರೆಂಡ್ಸ್ನ ಕರ್ಕೊಂಬಾ, ನನ್ನ ಫ್ಯಾಮಿಲಿನ ಕರ್ಕೊಂಬಾ. ನಾನು ಇಂಟರ್ನೆಟ್ಗೆ ಅಡಿಕ್ಟ್ ಆಗಿದ್ದೀನಿ ಅಂತ ಅವರೆಲ್ಲರ ಹತ್ರ ಹೇಳು. ಹೊರಗಡೆ ಆ ಝೋಂಬಿ ನಮ್ಮೆಲ್ರೂ ಅಟ್ಟಾಡಿಸ್ತಾ ಇದೆಯಲ್ವಾ, ಗೊತ್ತು ತಾನೇ ನಿನ್ಗೆ. ಹೇಗೂ ನನ್ನ ಎಲ್ರೂ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ನಾನ್ ತಾನೇ ಒಂಟಿಯಾಗಿರ್ಬೇಕು. ಎಲ್ರೂ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. ನಾನು ಯಾರೂ ಇಲ್ದಿರೋ ಜಾಗಕ್ಕೆ ಹೋಗ್ಬಿಡ್ತೀನಿ, ಮತ್ತೆ ಒಂಟಿಯಾಗಿರ್ತೀನಿ. ಅದು ಮೆರಡ್ರ ಹತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು. ಅದಕ್ಕೆ ನಾನು ಟ್ರೈ ಮಾಡಿದೆ. ಅವಳ ಬಗ್ಗೆನೂ ಯಾರು ಯೋಚನೆ ಮಾಡಲಿಲ್ಲ. ಅವ್ರನ್ನ ನಮ್ಮ ಸಹಾಯ ಮಾಡಕ್ ನೋಡಿದ್ರು. ಹೌದೌದು, ಸಹಾಯನೇ. ತಾತ, ಅಜ್ಜಿಗೆ ಕುಡಿಯೋ ಅಭ್ಯಾಸ ಇತ್ತು. ಅಮ್ಮ ಅದನ್ನ ತಡಿಬೇಕು ಅಂತಾನೆ ಇದ್ರು. ಇರ್ಲಿ, ಇವಾಗ ನಾನ್ ಸಹಾಯ ಮಾಡ್ಬೇಕು ಅಂತಿದ್ದೀನಿ. ನಮ್ ಫಾಲೋವರ್ಸ್ಗೆ ಟ್ವೀಟ್ ಮಾಡ್ಬೇಕು, ನಾವಿರೋ ಜಾಗದ ಬಗ್ಗೆ ತಿಳಿಸ್ಬೇಕು. ಹೌದಾ? ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ? 2. ಸರಿ, ಇರಿ, ನಾನು ಹೆಲ್ಪ್ ಮಾಡ್ತೀನಿ.
ನನಗೆ ಕ್ರಾಕೆ ಒಂಚೂರು ಇಷ್ಟ ಆಗಲ್ಲ. ಇದನ್ನ ಇಟ್ಕೊಂಡು ಏನಾದ್ರು ಮಾಡೋಕ್ಕಾಗುತ್ತಾ? ನನಗಿದು ಗೊತ್ತಿಲ್ಲ ಅಮ್ಮ, ತಾತ ಮಾಡ್ಲಿ. ನೀನೇ ಆರ್ಟಿಸ್ಟ್. ಆದ್ರೆ ಇದಕ್ಕೂ ಮುಂಚೆ ನಾನು ಈ ಥರ ಮಾಡೇ ಇಲ್ವಲ್ಲ. ಆ ರೀತಿ ಅನ್ಕೊಳ್ಬೇಡ. ಇವತ್ವರೆಗೂ ನೀನು ಮಾಡಿದ್ದು ನಾನು ನನ್ನ ಕನ್ಸಲ್ಲಿ ಕೂಡ ಮಾಡಿಲ್ಲ. ಬಾ. ಡೆಸ್ಟಾನ್, ಇದನ್ನ ನೋಡು. ಶರೀಫ್, ಆ ಜ್ವಾಲಾಮುಖಿ ಬಗ್ಗೆ. ಒಂದು ನಿಮಿಷ. ಡೆಸ್ಟಿನ್, ಹೇಳು. ಶರೀಫ್, ರೈನ್ ಜೇಕಬ್ಸ್ ಅನ್ನೋನು ಒಂದು ಟ್ವೀಟ್ ಮಾಡಿದ್ದಾನೆ. ಅವನು ಆ ರಾಬರ್ಟ್ ಆರ್ಮಿ ಟ್ಯಾಬ್ಲರಲ್ಲಿ ಇದ್ದಾರಂತೆ. ಅವ್ರೇನಿಗೆ ಅಲ್ಲಿಗೆ ಹೋದ್ರು? ಅವರಲ್ಲಿ ಸಿಕ್ಕಾಕೊಂಡ್ರಂತೆ, ಮತ್ತೆ ಅವರಲ್ಲೇನೋ ನೋಡಿದ್ರಂತೆ. ವಾಲ್ಕೆನೋ ಮಾನ್ಸ್ಟರ್ಸಾ? ಹಾಂ, ಗೊತ್ತು. ಅವರು ಜೊಂಬೆ ಅಂತ ಹೇಳಿದ್ರು. ಮತ್ತೆ ಅದು ನಿನಗೆ ಹೇಗೆ ಗೊತ್ತು? ನಾನು ಅದನ್ನ ನೋಡಿದೆ. ನೀನು ಅಲ್ಲೇ ಇರು, ನಾನು ಈಗಲೇ ಎಲ್ಲ ಆಫೀಸರ್ಸ್ನು ಬರೋದಕ್ಕೆ ಹೇಳ್ತೀನಿ. ಒಂದ್ ನಿಮಿಷ ಶರೀಫ್. ಶರೀಫ್, ನನಗೂ ಏನು ಸಮಸ್ಯೆ ಇಲ್ಲ, ಬೇಕಾದ್ರೆ ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಬೇಡ, ನೀನು ಒಂದು ಕಾಲು ಇಟ್ಕೊಂಡು ಏನು ಮಾಡ್ತೀಯಾ? ಬೇಡ, ನೀನು ಅಲ್ಲೇ ಇರು. ನನಗೆ ನೀನೇ ಅಪ್ಡೇಟ್ ಮಾಡ್ತಾ ಇರಬೇಕು. ಶರೀಫ್, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಡೆಸ್ಟಿನ್, ಆಗಲ್ಲ ಅಂತ ಹೇಳಿದ್ದೀನಿ. ಅದು ನನ್ನ ಆರ್ಡರ್. ನೀ ಅಲ್ಲೇ ಇರು. ಶರೀಫ್, ಏನೇನು? ಡಾಕ್ಟರ್ ಸ್ಟೀವನ್ ಇದ್ರ ಸೆಕೆಂಡ್ ಬ್ಲಾಸ್ಟಿಂಗ್ ಇನ್ನು ತುಂಬಾ ಭಯಂಕರವಾಗಿರುತ್ತೆ ಅಂತ ಹೇಳಿದ್ರು. ಅದರಿಂದ ಈ ಸೇಫ್ ಝೋನ್ ಇನ್ನ 10 ಕಿಲೋಮೀಟರ್ ದೂರದಲ್ಲಿ ಇರಬೇಕು. 10 ಕಿಲೋಮೀಟರ್? ಹೌದು, 10 ಕಿಲೋಮೀಟರ್. ಡೆಸ್ಟಿನ್, ಕಮ್ ಇನ್. ಶರೀಫ್, ಬೇಕಾಗ್ತಾ ಇದೆ, ರಿಪೀಟ್. ಡೆಸ್ಟಿನ್, ಎಲ್ಲಾರನ್ನೂ ಊರ್ ಬಿಟ್ಟು ಆಚೆ ಕಳಿಸು. ಕಂಫರ್ಟ್ಸ್ ಕಾಲಿಂದ ಎಲ್ಲಾರನ್ನೂ ಆಚೆ ಕಳಿಸು. ನಿನಗೆ ಕೇಳಿಸ್ತಿದ್ಯಾ? ಶರೀಫ್, ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಅಯ್ಯೋ ದೇವ್ರೆ, ಮತ್ತೆ ಬೇರೆ ಏನು ಹೇಳಿದ್ರು? ಅದು ಬ್ಲಾಸ್ಟ್ ಆದಾಗ ಅದ್ರ ಮೇಲ್ಭಾಗನೇ ಆಚೆ ಬಂದ್ಬಿಡುತ್ತಂತೆ. ಆಗ್ಲೇ ಸಿಡ್ದಿದ್ಯಲ್ಲ, ಏನೂ ಆಗಿಲ್ವಲ್ಲ? ಅದನ್ನೇ ಹೇಳ್ತಿದ್ದೀನಿ, ಇದು ಬರೀ ಪ್ರಾರಂಭ ಅಷ್ಟೇ. ನನಗೆ ಬೇರೆ ದಾರಿ ಇಲ್ಲ. ರಾಬರ್ಟ್ ಫ್ಯಾಮಿಲಿನ ಆಚೆ ಕರ್ಕೊಂಬರ್ದೆ ನಾವಿಲ್ಲಿಂದ ಹೋಗೋಕ್ಕಾಗಲ್ಲ. ಹೇ, ನಾನು ಕೂಡಲೇ ರಾಬರ್ಟ್ ಕ್ಯಾಬಿನ್ಗೆ ಹೊರಡ್ತಾ ಇದ್ದೀನಿ. ನಾನು ನಿನ್ನ ಜೊತೆ ಬರ್ತೀನಿ. ಬೇಡ, ನೀನು ಇಲ್ಲಿರೋ ಕೆಲಸ ನೋಡ್ಕೋ. ಶರೀಫೇ ನಿನಗೆ ಇಲ್ಲಿರಕ್ಕೆ ಹೇಳಿದ್ರು. ಏನು ಹೇಳ್ತಿದ್ಯಾ? ಅಲ್ಲ, ನಿನ್ನ ಕಾಲ್ ಬೇರೆ. ಯಾರು ಬಂದರೂ ಹೊಡೆದಾಕ್ತೀನಿ. ನಿನ್ನ ನಂಬೋದಾ? ನನ್ನ ನಂಬಿ ಬಾಸ್. ನಂಬಕ್ಕಾಗ್ತಿಲ್ಲ, ಶರೀಫ್ ಬರ್ತಿದ್ದಾರೆ. ಒಳ್ಳೇದಾಯ್ತು. ಈ ಡಾಲರ್ನ ಶಾಪ ನಿಜ ಆಗ್ಬಾರ್ದು ಅಂತ ಬೇಡ್ಕೋತೀನಿ, ಸತ್ಯವಾಗ್ಲು. ಶಾಪನಾ? ಏನ್ ಶಾಪ? ಅಪ್ಪ, ಸಾಕು. ಇಲ್ಲ, ನಾನ್ ತಿಳ್ಕೋಬೇಕು. ಚಲಕೀಸಿ ಬೆಟ್ಟನ ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಅದು ಬಹಳ ವರ್ಷಗಳ ಹಿಂದೆನೆ. 1846 ಅಲ್ಲಿ ಡಾಲರ್ ಕ್ರಾಸಲ್ಲಿ ಮಕ್ಕಳು ಸಾಯೋದಕ್ಕೆ ಮುಂಚೆನೆ ಈ ಶಾಪ ಇತ್ತು ಅಂತ ಹೇಳ್ತಾರೆ. ಓ, ಆ ಡಾಲರ್ ಪಾರ್ಟಿ ಬಗ್ಗೆ ನನಗೆ ಗೊತ್ತು. ಅವ್ರೇಗ್ ಸತ್ರು? ಕೆಲವರು ಹಸುವಿನಿಂದ, ಮತ್ತೆ ಕೆಲವರು ಚಳಿಯಿಂದ. ಆ 81 ಜನರಲ್ಲಿ ಕೇವಲ 45 ಜನ ಮಾತ್ರ ಬದುಕಿದ್ರು. ತುಂಬಾ ಜನ ಹಸುವಿನಿಂದ ಸಾಯಬಾರ್ದು ಅಂತ ಒಬ್ರನ್ನೊಬ್ರು ತಿನ್ನೋಕ್ ಶುರು ಮಾಡಿದ್ರು. ವಯಸ್ಸಾದವರು, ಮಕ್ಕಳು ಕೂಡ. ಮುಂದಿನ ತಲೆಮಾರು ಕೂಡ ಇದನ್ನು ಶಾಪ ಆಗುತ್ತೆ ಅಂತಾನೆ ನಂಬಿದ್ದಾರೆ. ಮತ್ತೆ ಒಂದು ಆ ಶಾಪದಿಂದ, ಇಲ್ಲ ಆ ಬೆಟ್ಟದಿಂದ. ಆ ಬೆಟ್ಟ ಕಾಯಿಲೆ, ನೋವು, ದುಃಖ ಎಲ್ಲವನ್ನ ಕೊಡ್ತು. ಸುತ್ತಲೂ ಒಳ್ಳೇದು ಅಂತ ಯಾವುದೇ ಇದ್ರೂನು ಅದನ್ನ ಆ ಬೆಟ್ಟ ತಿರುಚಿ ಕೆಟ್ಟ ಶಕ್ತಿಯಾಗಿ ಬದಲಾಯಿಸ್ತು. ತುಂಬಾ ಕಾಟ ಕೊಡ್ತು. ಅದು ಈ ಊರಲ್ಲಿ ತಿರುಗ್ತಿರೋಂಥ ಜನರನ್ನ ಮಾತ್ರ ಅಲ್ಲ, ಗಿಡ ಮರ ಏನ್ ಸಿಕ್ಕಿದ್ರು ಎಲ್ಲವನ್ನ ಬೂದಿ ಮಾಡಿ ಸರ್ವನಾಶ ಮಾಡ್ತು. ಅದರ ರಹಸ್ಯನ ಕಾಪಾಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾ ಇತ್ತು. ಇದರಲ್ಲಿ ಸತ್ತೋದವರ ಆತ್ಮ
ಆ ಮಣ್ಣಿನ ಕೆಳಗೆ ಕುದಿಯುತ್ತಿರೋ ನೀರಲ್ಲಿ ಸೇರ್ಕೊಂಡ್ಬಿಡ್ತು. ಈ ಬೆಟ್ಟ ಇಷ್ಟ ಆಗ್ಲಿಲ್ಲ ಅಂದ್ರೆ ಕೊಲ್ಲಕ್ಕೂ ಸಿದ್ಧ. ಕರುಣೆನೆ ತೋರ್ಸಲ್ಲ. ಕೆಲವೊಮ್ಮೆ ಇಲ್ಲಿನ ಹಕ್ಕಿಗಳು ಶಾಂತವಾಗಿ ಹಾರ್ತಾ ಹೋಗ್ತಾ ಇದ್ರೂನು ದಿಢೀರಂತ ಅದ್ರ ಎದೆ ಬಡಿತ ನಿಲ್ಲುತ್ತೆ. ಅಷ್ಟೊಂದು ಶಕ್ತಿ ರಾಜ ಶೇವಂತರ. ಈ ಅತಿಯ ಶಕ್ತಿ ಸತ್ತೋರ ದೇಹದಲ್ಲಿ ಸೇರಿ ಅವರಿಗೆಲ್ಲ ಮರುಜೀವ ಕೊಡುತ್ತೆ. ನಮಗಿಷ್ಟ ಆಗಿರೋರು ಪ್ರಾಣ ಕಳ್ಕೊಂಡಿದ್ರೆ ವಾಪಸ್ ಬರ್ತಾರೆ. ಆದರೆ ಸಣ್ಣ ವ್ಯತ್ಯಾಸ, ವಾಪಸ್ ಬಂದವರು ಒಳ್ಳೆಯವರಾಗಂತೂ ಇರಲ್ಲ. ಕೆಲವ್ರು ಹೇಳ್ತಾರೆ ಸತ್ತೋದವ್ರ ಆತ್ಮ ಆ ಬೆಟ್ಟದಲ್ಲಿರುವಂಥ ಜ್ವಾಲಾಮುಖಿಲಿ ಕುದೀತಾ ಇರುತ್ತೆ ಅಂತ. ಮರಳಿ ಬರೋದಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಅದಕ್ಕೆ ಆ ಬೆಟ್ಟದ ಸಹಾಯ ಕೂಡ ಬೇಕು. ಆ ಬೆಟ್ಟದಿಂದ ಅಪ್ಪಣೆ ಬಂದ ಕೂಡಲೇ ಎಲ್ಲರೂ ನಾಶಾನೆ. ಅಷ್ಟು ಮಾತ್ರ ಅಲ್ಲ, ಒಬ್ಬೊಬ್ರು ಕೂಡ ಈ ಬೆಟ್ಟನ ಕಣ್ಕಾವಲಂತೆ ಕಾಯ್ತಿರ್ತಾರೆ. ಅವರೇ ಈ ಬೆಟ್ಟಗಳ ಕಾವಲುಗಾರರು. ಆ ರಕ್ಷಕ ದುಷ್ಟಶಕ್ತಿನ ಓಡಿಸ್ಬೋದಲ್ವಾ? ದುಷ್ಟಶಕ್ತಿನ ಓಡಿಸ್ಬೇಕು ಅಂದ್ರೆ ಅದಕ್ಕೆ ಅಪಾರವಾದ ಶಕ್ತಿ ಬೇಕು. ಕಾವಲುಗಾರರನ್ನ ಕಳಿಸಿದ್ರೆ ಮಾತ್ರ ಒಳ್ಳೆ ಶಕ್ತಿ ವಾಪಸ್ ಬರುತ್ತೆ. ಯಾರ ರಕ್ಷಕ? ಮೈಕ್, ಯಾರಿಗೂ ಏನೂ ಆಗಿಲ್ಲ ತಾನೆ? ಇಲ್ಲ, ಹೊರಗಡೆ ಮಾನ್ಸ್ಟರ್ಸ್ ಇದ್ದಾವೆ. ಗೊತ್ತು, ನಾನು ನೋಡಿದೆ. ಆ ಜ್ವಾಲಾಮುಖಿ ಕೂಡಲೇ ಇಲ್ಲಿಗೆ ಬರುತ್ತೆ. ನಾವು ಫೈರ್ ಟವರ್ ಹತ್ರ ಹೋಗ್ಬೇಕು. ಫೈರ್ ಟವರ? ಊರಲ್ಲಿ ಆ ಜಾಗದಲ್ಲಿ ಮಾತ್ರ ಸಿಗ್ನಲ್ ಸರಿಯಾಗಿ ಸಿಗುತ್ತೆ. ಕಾರ್ ಬಿಟ್ಟು ಆ ಕಡೆ ಹೋಗಿ. ನೀನ್ ಹಿಂದೆನೇ ಇರು. ನೀವು ಆ ತಲೆಗೆ ಸುಡ್ಬೇಕು. ಏನೂ ಆಗ್ಲಿಲ್ಲ. ಎಲ್ರು ಕ್ಯಾಬಿನೆಟ್ಗೆ ಹೋಗಿ. ಎಲ್ರು ಕ್ಯಾಬಿನೆಟ್ ಒಳಗೆ ಹೋಗಿ. ಬೇಗ ಬೇಗ, ಎಲ್ಲರೂ ಒಳಗೆ ಹೋಗಿ. ಎಲ್ಲರೂ ಒಳಗೆ ಹೋಗಿ. ಬೇಗ ಬೇಗ ಒಂದು ಟವಲ್ ತಗೋ. ಫಸ್ಟ್ ಏಡ್ ಕಿಟ್ ತಗೋ. ರಾಯನ್, ಆನ್ಲೈನ್ ಹೋಗಿ ಯಾರನ್ನಾದ್ರೂ ಕರಿ. ಒಂದು ನಿಮಿಷ ಇರಿ. ಏನು? ನಾವೆಲ್ರಿಗೂ ವಾರ್ನ್ ಮಾಡ್ಬೋದು, ಆದ್ರೆ ಯಾರು ಇಲ್ಲಿ ಬರೋವಾಗಿಲ್ಲ. ಹೊರಗಡೆಯಿಂದ ಯಾರನ್ನೂ ಕರ್ಸಕ್ಕಾಗಲ್ಲ. ನನ್ನ ಫ್ಯಾಮಿಲಿನೇ ಇಲ್ಲಿದೆ. ನನ್ನಿಂದ ಆಗಲ್ಲ. ಯಾಕೆ ನಿನ್ ಕೈಲಾಗಲ್ಲ? ಅದೀಗ ಬ್ಲಾಸ್ಟ್ ಆಗುತ್ತೆ. ಅದೇ ಎರಡ್ ಸತಿ ಸಿಡಿತಲ್ಲ, ಇನ್ನೂ ಮುಗ್ದಿಲ್ವಾ ಅದು? ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇವಳು ಡಾಕ್ಟರ್ ಸ್ಟೀವನ್ ಹತ್ರ ಕೆಲಸ ಮಾಡೋಳು, ಇವ್ರಿಗೆಲ್ಲ ಗೊತ್ತು. ಇವ್ರು ಗೊತ್ತಾ? ಇವ್ರಿಗೆ ಹೇಗಾಯ್ತು? ಇದು ಹಡ್ತಾ ಇದೆ. ಅದು ತುಂಬಾ ಸ್ಪ್ರೆಡ್ ಆಗ್ತಿದೆ. ಹಾ, ಹೇಳಿ. ಈಗ ನಾನು ಆಚೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತೀನಿ. ನೀನು ಇವ್ರನ್ನೆಲ್ಲ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೋ. ಇದೇ ನಿಮ್ ಪ್ಲಾನಾ? ಇದು ಸೂಸೈಡ್ ಅಪ್ಪ. ಅವ್ರ ಹತ್ರ ಹೇಳಿ. ಈಗ ಅವ್ರು ಹೇಳೋದೇ ಸರಿ. ನೀನು ಮಕ್ಕಳನ್ನ ಕಾರ್ ಹತ್ರ ಕರ್ಕೊಂಡು ಹೋಗು, ನಾನು ನಿಮ್ ಜೊತೆ ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನೇ ಇವ್ರನ್ನೆಲ್ಲ ರಕ್ಷಣೆ ಮಾಡಬೇಕು. ಇವ್ರು ಜಾಸ್ತಿ ಇದ್ರೆ ಬೇರೆ ಇನ್ಯಾರು ನೋಡ್ಕೋತಾರೆ. ಅಷ್ಟೇ ಅಲ್ಲ, ನನ್ನ ಮಗಳು ಕಾರು ನೋಡ್ಸೋರು ಎಲ್ರಿಗೂ ಸಾವು ಮಾತ್ರ ಗ್ಯಾರಂಟಿ. ಅಪ್ಪ, ಬೇಡ, ಎಷ್ಟೇ ನಿನ್ ಕಡೆ. ಹೋಗಿ ಬೇಗ ಬೇಗ ಹೋಗಿ. ಓಡಿ ಓಡಿ ಹೊರಡಿ.
ಕಾರತಿ ಬೇಗ ಕಾರತಿ ಇದ್ರಲ್ಲಿ ಫಸ್ಟ್ ಏಡ್ ಕಿಟ್ ಇದೆಯಾ ನೋಡಿ. ಗಾಯ ಆಗಿರೋ ಜಾಗ ತೋರಿಸಿ. ಅಮ್ಮ, ಇದು ಹೋಗ್ತಾ ಹೋಗ್ತಾ ತುಂಬಾ ಭಯಂಕರವಾಗಿ ಆಗ್ತಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ರಾಯನ್, ಬೇಗ ಈ ಕಡೆ ಬಂದ್ಬಿಡು. ಬಾ ಬಾ, ಬೇಗ ಹೋಗೋಣ. ನಿಲ್ಸಿ ನಿಲ್ಸಿ ನಿಲ್ಸಿ. ಏನು ನಿಂಗೇನಾಗಿಲ್ಲ ತಾನೆ? ಬೇಗ ಎಲ್ಲರೂ ಫೈರ್ ಟವರ್ಗೆ ಹೋಗಿ 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 ಬೇಗ ಹೋಗಿ ಅಂತೆ. ಬೇಗ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಕಮಾನ್, ಬೇಗ ತಾತ ಬನ್ನಿ. ಬೇಗ ಬನ್ನಿ ಬನ್ನಿ, ಹುಷಾರು. ಏ ಇರಿ 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 ಇರಿ, ನಾನು ಮೊದಲು ಹೋಗಿ ಟವರ್ನ ಚೆಕ್ ಮಾಡ್ತೀನಿ. ಇಲ್ಲೇ ಇರಿ ಇಲ್ಲೇ ಇರಿ. ಅಪ್ಪ, ಶೋ ಕಮಿನ್, ಡೆಂಟನ್ ಮಾತಾಡ್ತಿದ್ದೀನಿ, ಕೇಳಿಸ್ತಿದ್ಯಾ? ಶೋ ಕಮಿನ್, ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಹೇಳಿ ಶರೀಫ್. ಎಲ್ಲಾರನ್ನೂ 20 ಕಿಲೋಮೀಟರ್ ಆಚೆ ಕಳಿಸ್ಬೇಕು, ಯಾಕಂದ್ರೆ ಬ್ಲಾಸ್ಟ್ ರೇಡಿಯಸ್ 20 ಕಿಲೋಮೀಟರ್ ಇದೆ, ಗೊತ್ತಾಯ್ತಾ? 20 ಮೈಲಿನಾ? ಹೌದು, 20 ಕಿಲೋಮೀಟರ್. ಎಲ್ಲರನ್ನೂ ಈಗಲೇ ಆಚೆ ಕಳಿಸಿ. ಶೂಲರ್, ಕೇಳಿಸ್ತಿದ್ಯಾ? ಆಲನ್, ಸರಿ ಮಕ್ಕಳೇ, ನೀವು ಮೇಲೆ ಹತ್ತಿ ಶರೀಫ್ ಹತ್ರ ಹೋಗಿ ನನ್ನ ಮಾತು ಕೇಳಿ ಹೊರಡಿ, ಇಲ್ಲಿಂದ ಹೋಗಿ, ಬೇಗ ಹೊರಡಿ. ನೀವು ಬನ್ನಿ. ಎಲ್ಲರೂ ಟವರ್ ಮೇಲೆ ಬನ್ನಿ, ಬೇಗ 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 ಬನ್ನಿ, ಬೇಗ. ಅಪ್ಪ, ಮೇಲೆ ಹೋಗಿ ನೀವೆಲ್ಲ. ತಗೋ, ಇದನ್ನ ಹಿಡ್ಕೊ. ಅದೇನಾದ್ರೂ ಬಂದ್ರೆ ಇದ್ರಲ್ಲಿ ಹೊಡಿ. ಮಿಂಡಿ, ಎಲ್ಲೋಗ್ತಾ ಇದ್ಯಾ? ನಾವೇನು ಮಾಡಕ್ಕಾಗಲ್ಲ. ಎಲ್ಲರೂ ಕೆಳಗೆ ಬಗ್ಗಿ, ಫ್ಲೋರ್ ಮೇಲೆ ಬಗ್ಗಿ.
ನಿನಗೆ ಕೇಳಿಸ್ತಾ ಇದೆಯಾ? ನಿಮ್ಗಲ್ಲಿ ಏನೂ ಆಗಿಲ್ಲ ತಾನೆ? ನಾವು ಹುಷಾರಾಗೇ ಇದ್ದೀವಿ. ಇಷ್ಟೆಲ್ಲ ಆದ್ರೂ ಹೇಗೋ ತಪ್ಪಿಸ್ಕೊಂಡ್ರಿ? ನೀವಿರ್ಬೇಕಾದ್ರೆ ನಮ್ಗೇನಾಗುತ್ತೆ? ಆಮೇಲೆ ಸಿಟಿಯಲ್ಲಿ ಕೆಲವು ಮರಗಳು ಬಿದ್ದಿದ್ದಾವೆ ಮತ್ತೆ ಕೆಲವು ಕಾರ್ಗಳು ಹೊಡೆದಿದ್ದಾವೆ ಅಷ್ಟೇ, ಇನ್ನೇನೂ ಆಗಿಲ್ಲ. ಕಾಪಿ ದಾಟ್. ಮಕ್ಕಳೇ, ಇವತ್ತೊಂದು ದಿನ ಚೆನ್ನಾಗಿ ಹೋಯ್ತಲ್ಲ? ನನಗೇನು ಆಗಿಲ್ಲಮ್ಮ. ನೀವು ಹೇಗಪ್ಪ? ಈ ಬೆಟ್ಟ ನಂತರನೇ ಸ್ವಲ್ಪ ಕೋಪದವಳು, ಒಳ್ಳೆಯವ್ರನ್ನ ಅಷ್ಟು ಬೇಗ ಕೈ ಬಿಡಲ್ಲ ಅವಳು. ಅಂಕಲ್, ಒಂದು ವಿಷಯ ಗೊತ್ತಾಯ್ತು, ನಿಮ್ಗೆ ಆಯುಸ್ ತುಂಬಾ ಗಟ್ಟಿ. ಅದು ನಿಜಾನೇ, ಆದ್ರೆ ಎಷ್ಟು ದಿನ ಹಿಂಗೆ ಮಾಡಕ್ಕಾಗತ್ತೆ? ವಯಸ್ಸಾಗೋಯ್ತಲ್ಲ, ಇನ್ಮೇಲೆ ನಾನು ನನ್ನ ಫ್ಯಾಮಿಲಿ ಜೊತೆನೇ ಇರಬೇಕು. ಏನದು? ಚೆನ್ನಾಗಿ ನೋಡು, ಈ ಹೇರ್ ಸ್ಟೈಲ್ ಚೇಂಜೇ ಆಗಿಲ್ಲ. ಇಷ್ಟು ವರ್ಷ ನೀನ್ ನನ್ನ ಜೊತೆನೇ ಇದ್ದೆ. ಹೋಗೋಣವಾ? ನಿಜ ಹೇಳಿ, ಇವತ್ತು ನಾನು ಮಾಡಿರೋದೆಲ್ಲ ನೋಡಿ ವಯಸ್ಸಾಗಿದೆ ಅನ್ಸುತ್ತಾ? ನೀವು ಯಾವಾಗ್ಲೂ ಯೂತೆ ಅಪ್ಪ. ಹೌದಾ? ಕೇಳಕ್ ತುಂಬಾ ಚೆನ್ನಾಗಿದೆ. ಇದೇನೆ ಆ ಬೆಟ್ಟದ ಕತೆ. ಕೆಲವು ಸಲ ನೀವು ಮಕ್ಕಳನ್ನ ಹೆದರ್ಸೋದು ನಿಮ್ಮ ಆನಂದಕ್ಕೋಸ್ಕರ ಮಾಡ್ತಿರೋ ಅಂತ ಅನ್ಸುತ್ತೆ. ನಾನೇನ್ ಮಾಡಿದೆ? ಅವರೇ ಎಲ್ಲದಕ್ಕೂ ಭಯ ಪಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿ ಹೇಳಿದ್ರೇನೆ ಮಕ್ಕಳು ಹಳೆ ಕಾಲದ ಕತೆಗಳನ್ನು ಕೇಳೋದು. ಶಾಪದ ಬಗ್ಗೆ ಹೇಳೋದಕ್ಕೆ ನಿಮ್ಗೆ ಈ ಕಥೆನೇ ಸಿಕ್ತಾ? ಆದ್ರೆ ಕತೆ ಏನೋ ಕೇಳೋದಕ್ಕೆ ಚೆನ್ನಾಗೇ ಇತ್ತು. ನಾನು ಹೇಳಿದ ಕಥೆಯಲ್ಲಿ ಕೆಲವು ಸತ್ಯಗಳು ಇದೆ. ನಂಗೊತ್ತು, ಆದ್ರೆ ನೀವು ನಂಬಕ್ಕಾಗ್ದಿರೋಷ್ಟು ಕತೆ ಹೇಳಿದ್ರಿ. ಯಾರು? ನಾನಾ?